ದೇವರೇ, ಈ ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಪಾದಪೀಠಕ್ಕೆ ಬರ್ತಾ ಇದ್ದೇವೆ. ಈ ದಿನದಲ್ಲೂ ಸಹ ನಿಮ್ಮ ವಾಕ್ಯ ಕೇಳಲು, ನಿನ್ನ ವಾಕ್ಯ ಅಂಗೀಕಾರ ಮಾಡಲು, ನಿನ್ನ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಲು ನಿನ್ನ ಸನ್ನಿಧಾನದಲ್ಲಿ ನಾವು ಕುಳಿತಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ ತಡೆಯಾಗಿರುವಂತೆಲ್ಲ ತಡೆಗಳು ಯೇಸು ನಾಮದಲ್ಲಿ ನೀಗಿಸಲ್ಪಡಲಿ. ನಿನ್ನ ವಾಕ್ಯದಲ್ಲಿರುವಂಥ ಬಿಡುಗಡೆ, ಅದ್ಭುತ, ಪ್ರತಿಯೊಂದು ಜ್ಞಾನವು, ವಿವೇಕವು, ಆಲೋಚನೆಯು ಎಲ್ಲವನ್ನು ನಾವು ಸ್ವೀಕಾರ ಮಾಡುವಂತೆ ನಮಗೆ ಸಹಾಯ ಮಾಡು. ನಿನ್ನ ನಾಮ ಒಂದೇ ಮಹಿಮೆಯಲ್ಲಿ ಯೇಸು ನಾಮದಲ್ಲಿ ತಂದೆ, ಆಮೆನ್. ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೆನ್. ಯೋಬನು ಬರೆದ ಪುಸ್ತಕ ಯೋಬನು ಬರೆದ ಪುಸ್ತಕ 7ನೇ ಅಧ್ಯಾಯ 12ನೇ ವಾಕ್ಯ. ಯೋಬನು ಬರೆದ ಪುಸ್ತಕ 7ನೇ ಅಧ್ಯಾಯ 12ನೇ ವಾಕ್ಯ. ಸಿಕ್ಕಿರೋರು ಯಾರಾದ್ರೂ ಓದಿ. ಪ್ರಶ್ನೆ ಕೇಳ್ತಾರೆ. ಯೋಬನ್ ಏನ್ ಕೇಳ್ತಾ ಇದ್ದಾನೆ ದೇವರಿಗೆ? ನನ್ನ ಮೇಲೆ ನೀನು ನನ್ನ ವಾಚ್ ಮಾಡ್ತಾ ಇರೋದು ಯಾಕೆ? ವಾಚ್ ಮಾಡ್ತಾ ಇರೋದಂದ್ರೆ ಗಮನಿಸೋದು. ಇವಾಗ ಪ್ರೈವೇಟ್ ಡಿಟೆಕ್ಟಿವ್ಗಳು ಇರ್ತಾರೆ ನೋಡ್ರಿ, ಹಿಂದ್ಗಡೆ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ, ಏನ್ ಮಾಡ್ತಾರೆ, ಎಲ್ಲಿ ಹೋಯ್ತಾರೆ, ಯಾರ ಹತ್ರ ಮಾತಾಡ್ತಾರೆ, ಆತರ ಸ್ಪೈ ತರ. ಸೊ ಆತರ ದೇವ್ರು ಏನ್ ಮಾಡ್ತಾ ಇದಾರಂತೆ ಯೋಬನ್ಗೆ. ಸೊ ಆತರ ಸ್ಪೈ ತರ ವಾಚ್ ಮಾಡ್ತಾ ಇದಾರೆ. ಎಲ್ಲಿ ಹೋದ್ರು, ಏನ್ ಮಾಡಿದ್ರು, ಕುತ್ಕೋಬೇಕಾದ್ರು, ನಿಂತ್ಕೊಬೇಕಾದ್ರು ದೇವ್ರು ಏನ್ ಮಾಡ್ತಾ ಇದಾರೆ, ಅವನ್ನ ವಾಚ್ ಮಾಡ್ತಾ ಇದಾರೆ. ಅದು ವಾಚ್ ಮಾಡ್ತಾ ಇರೋದಕ್ಕೆ ದೇವ್ರಿಗೆ ಏನ್ ಕೇಳ್ತಾ ಇದ್ದಾನ ಒಂದು ಪ್ರಶ್ನೆ. ನಾನೇನು ಸಾಗರನ, ಸಮುದ್ರನ, ಇಲ್ಲಾನ ನಾನು ದೊಡ್ಡ ಮೀನ, ತಿಮಿಂಗ್ಲನ, ಇಂಗ್ಲಿಷಲ್ಲಿ ವೇಲ್ ಅಂದಿದೆ. ಸೊ ನಾನ್ ತಿಮಿಂಗ್ಲನ ಇಲ್ಲ ಸಮುದ್ರನ, ನನ್ ಮೇಲೆ ಅಷ್ಟೊಂದು ನೀನ್ ಯಾಕೆ CCTV ಕ್ಯಾಮ್ರಾ ತರ ನನ್ ಮೇಲೆ ನೀನು 24 ಗಂಟೆ ವಾಚ್ ಮಾಡ್ತಾ ಇದೀಯ ನನ್ನ ಅಂತ. ಸೊ ದೇವರು ಯಾವಾಗ್ಲೂ ನಮ್ಮನ್ನೇನ್ ಮಾಡ್ತಾ ಇರ್ತಾರೆ? ವಾಚ್ ಮಾಡ್ತಾ ಇರ್ತಾರೆ. ಸಮುದ್ರನ ವಾಚ್ ಮಾಡ್ತಾರೋ ಇಲ್ವೋ, ತಿಮಿಂಗ್ಲನ ವಾಚ್ ಮಾಡ್ತಾರೋ ಇಲ್ವೋ, ನಮ್ಮನ್ನಂತೂ ಯಾವಾಗ್ಲೂ ದೇವ್ರ ಏನ್ ಮಾಡ್ತಾ ಇರ್ತಾರೆ? ವಾಚ್ ಮಾಡ್ತಾನೆ ಇರ್ತಾರೆ. 14ನೇ ಅಧ್ಯಾಯ 16ನೇ ವಾಕ್ಯ, ಯೋಬನು ಬರೆದ ಪುಸ್ತಕ 14ನೇ ಅಧ್ಯಾಯ 16ನೇ ವಾಕ್ಯ ಏನ್ ಹೇಳುತ್ತೆ ನೋಡ್ರಿ. ಏನಂತ? ನನ್ನ ಹೆಜ್ಜೆಗಳನ್ನ ಗಮನಿಸಿ ಅಂದ್ರೆ ಅರ್ಥ ಏನ್ ಹೇಳ್ರಿ? ಅಬ್ಸರ್ವ್. ನಾವು ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದೀವಿ, ಯಾವ ಕಡೆ ಹೆಜ್ಜೆ ಇಡ್ಬೇಕು ಅನ್ಕೊಂತ ಇದೀವಿ, ಲೆಫ್ಟ್ಗ, ರೈಟ್ಗ, ಒಳ್ಳೇದ್ರ ಕಡೆಗ, ಕೆಟ್ಟದ್ರ ಕಡೆಗ, ಉಪಯೋಗ ಆಗುವುದ್ರ ಕಡೆಗ, ಉಪಯೋಗ ಆಗದೆ ಇರೋದ್ರ ಕಡೆಗ, ಯಾವ ಕಡೆಗೆ ಹೆಜ್ಜೆ ಇಡ್ತಾ ಇದೀವಿ ಅದನ್ನ ದೇವ್ರು ಏನ್ ಮಾಡ್ತಾರಂತೆ? ಗಮನಿಸ್ತಾ ಇದ್ದಾರೆ. ಗಮನಿಸೋದಲ್ದಿರ ನಾನು ಮಾಡುವಂತ ಪಾಪದ ಮೇಲೆ ಏನ್ ಮಾಡ್ತಾ ಇದ್ದೆ? ಮತ್ತೆ ವಾಚ್ ಮಾಡ್ತಾ ಇದ್ದೆ. ಕಾವಲ್ ಅಂದ್ರೆ ವಾಚ್. ನಾವು ಮಾಡುವಂತ ನಮ್ಮ ಹೆಜ್ಜೆಗಳನ್ನ ದೇವ್ರೇನ್ ಮಾಡ್ತಾ ಇದಾರೆ? ಲೆಕ್ಕ ಇಕ್ತಾ ಇದಾರೆ. ನಮ್ಮ ಹೆಜ್ಜೆಗಳನ್ನ ಲೆಕ್ಕ ಆಗ್ತಾ ಇದೆ. ಇವ್ನು ಹಿಂಗೆ ಹೆಜ್ಜೆ ಇಟ್ಕೊಂಡು ಹೋದ್ರೆ ಯಾವ ಡೈರೆಕ್ಷನ್ಗೆ ಹೋಗ್ತಾನೆ, ಇಲ್ಲಿಂದ ಹೆಜ್ಜೆ ಇಟ್ಕೊಂಡು ಅಷ್ಟು ದೂರ ಹೋಗ್ಬೇಕಂದ್ರೆ ಎಷ್ಟು ಬೇಗ ಹೋಗ್ತಾನೆ. ಇನ್ನು 2ನೇ ಭಾಗದಲ್ಲಿ ಪಾಪಗಳನ್ನ ಏನ್ ಮಾಡ್ತಾರಂತೆ? ವಾಚ್ ಮಾಡ್ತಾರೆ. ಅಂದ್ರೆ ಇದನ್ನ ಹಿಂಗೇ ಬಿಟ್ರೆ ಪಾಪನ ಇವನ್ ಎಲ್ಲಿಗೆ ಹೋಗಿ ಸೇರ್ಕಂತಾನೆ, ಇದು ಹಿಂಗೆ ಜಾಸ್ತಿ ಆದ್ರೆ ಇವನ್ ಜೀವನದಲ್ಲಿ ಎಲ್ಲಿಗೆ ಹೋಗಿ ತಲುಪ್ತಾನೆ. ಸೊ ನಮ್ಮ ಹೆಜ್ಜೆಗಳನ್ನ ದೇವ್ರು ಏನ್ ಮಾಡ್ತಾ ಇದಾರೆ? ಲೆಕ್ಕ ಹಾಕ್ತಾ ಇದ್ದಾರೆ. ಸೊ ಅಂದ್ರೆ ಪಾಪಕ್ಕೆ ಕಾವಲಂದ್ರೆ ಅರ್ಥ ಏನಂದ್ರೆ, ಅದು ಜಾಸ್ತಿ ಆಗದೆ ಇರಂಗೆ ದೇವ್ರು ಏನ್ ಮಾಡ್ತಾ ಇದಾರೆ? ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ, ವಾಚ್ ಮಾಡ್ತಾರೆ. ಜಾಸ್ತಿ ಯಾವುದೇ ಕಾರಣಕ್ಕೂ ಇದೇನಾಗ್ಬಾರ್ದು, ಪಾಪಗಳು ಜಾಸ್ತಿ ಆಗ್ಬಾರ್ದು ಅಂತ. ಆದ್ರೆ ಅದಕ್ಕೇನೆ ನಮ್ಮ ಜೀವನದಲ್ಲಿ ಏನ್ ಮಾಡ್ತೀರಂದ್ರೆ ದೇವ್ರು, ನಾವು ತಪ್ಪು ಮಾಡುವಾಗಲ್ಲ ಕ್ಷಮಿಸೋದು ಒಂದ್ ಕಡೆ ಇರ್ಲಿ, ಯಾರ ಮೂಲಕ ಆದ್ರೂ ದೇವ್ರು ಏನ್ ಮಾಡ್ತಾ ಇರ್ತಾರೆ? ಎಚ್ಚರಿಸ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಗದರಿಸ್ತಾ ಇರ್ತಾರೆ, ಇಲ್ಲ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಏನಕ್ಕೆ ಕೊಡ್ತಾ ಇರ್ತಾರೆ ಅಂದ್ರೆ ಅದು
ಜನರಿಗೋಸ್ಕರ. ಜನರು ಅವರ ಸ್ವಂತ ಬುದ್ಧಿಯಿಂದ ಅಲ್ಲ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ದೇವರು ವಾಚ್ ಮಾಡ್ತಾ ಇರೋದಕ್ಕೋಸ್ಕರವಾಗಿ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಅವ್ರ ಮೂಲಕವಾಗಿ ಎಚ್ಚರಿಸ್ತಾರೆ. ಸೊ ನಾವು ಮಾಡ್ತಾ ಇರುವ ತಪ್ಪುಗಳನ್ನ, ನಾವು ಮಾಡ್ತಾ ಇರೋ ಪಾಪಗಳನ್ನ ದೇವರು ಲೆಕ್ಕ ಹಾಕ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ. ವಾಚ್ ಮಾಡ್ಬೇಕಾದ್ರೆ ಅದು ಡೇಂಜರ್ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ ಅಂದಾಗ ದೇವ್ರು ಏನ್ ಮಾಡ್ತಾರೆ, ಎಚ್ಚರಿಸ್ತಾರೆ, ವಾರ್ನ್ ಮಾಡಿ ನಿಲ್ಲಿಸ್ತಾರೆ. ಸೊ ನೀವು ಹಂಗೆ ಯೋನನ ಬಗ್ಗೆ ಓದ್ಬೇಕಾದ್ರೆ ಮೀನ್ ಒಳಗಡೆ ಸೇರ್ಕಂತಾನಲ್ಲ. ಸೊ ಅವನ್ ಮಾಡಿದ ತಪ್ಪೇನು? ದೇವ್ರು ಈ ಡೈರೆಕ್ಷನ್ಗೆ ಹೋಗೋ ಅಂದ್ರೆ ಈ ಡೈರೆಕ್ಷನ್, ಅವನ ಹೆಜ್ಜೆ, ಅವನು ಇಡ್ಬೇಕಾಗಿರೋ ಹೆಜ್ಜೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾಯ್ತು? ಹೆಜ್ಜೆ ದೇವ್ರು ಹೇಳಿ ಜಾಗಕ್ಕೆ ಹೋಗ್ಬೇಕು. ಸೊ ದೇವ್ರ ಕಡೆ ಹೋಗ್ಬೇಕಾಗಿರೋ ಹೆಜ್ಜೆ ಏನಾಯ್ತು, ಬೇರೆ ಊರಿಗೆ ಹೋಯ್ತು. ಬೇರೆ ಊರಿಗೆ ಹೋಗಿದ್ದಷ್ಟೇ ಅವನ ಒಳಗಡೆ ಏನಾಯ್ತು, ಅದು ಪಾಪವಾಗಿ ಮಾರ್ಪಟ್ಟು. ಆ ಪಾಪ ಕರೆಕ್ಷನ್ ಆಗೋವರೆಗೂ ದೇವ್ರು ಏನ್ ಮಾಡ್ತಾ ಇದ್ದ, ಅದ್ರ ಮೇಲೆ ನಾವು ಅದನ್ನ ವಾಚ್ ಮಾಡ್ತಾನೇ ಇದ್ವಿ. ಇವನು ಹೋಗಿ ಬೋಟಲ್ ಮಲ್ಕೊಂಡ್ಬಿಡ್ತಾನೆ ಕೆಳಗಡೆ, ಅಲ್ಲೂ ದೇವ್ರು ಏನ್ ಮಾಡ್ತಾ ಇದಾರೆ, ವಾಚ್ ಮಾಡ್ತಾ ಇದಾರೆ. ಇವನ್ ಮಾಡಿರೋ ತಪ್ಪನ, ಪಾಪನ ದೇವ್ರ ಏನ್ ಮಾಡ್ತವ್ರೆ, ವಾಚ್ ಮಾಡ್ತಾ ಇವಾಗ ಏನಾಯ್ತು, ಅಲ್ಲಿ ಬಿರುಗಾಳಿ ಬಂತು, ಎಲ್ಲ ಬಂತು. ಇವಾಗ ಅಲ್ಲಿರೋ ಜನರೆಲ್ಲ ಏನಂತ ಕೇಳ್ತಾ ಇದಾರೆ, ನಾವು ಬದುಕ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವೆಲ್ಲ ಬದುಕ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವೆಲ್ಲ ಬದುಕ್ಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಇವನೇನ್ ಹೇಳ್ತಾನೆ, ಯಾಕಂದ್ರೆ ನನ್ ಮೇಲಿರೋ ಪಾಪ ಏನ್ ಮಾಡ್ತಾ ಇದೆ, ಎಲ್ಲಾರ್ಗೂ ತೊಂದರೆ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ದೇವ್ರು ನನ್ನ ವಾಚ್ ಮಾಡ್ತವ್ರೆ. ನಾನು ತಪ್ಪು ಮಾಡಿ ಬಚ್ಚಿಕೊಂಡ್ರೆ ನನ್ನ ಜೊತೆ ಇರೋರ್ಗೆಲ್ಲ ಏನಾಗತ್ತೆ, ಪ್ರಾಬ್ಲಮ್ ಆಗತ್ತೆ. ಸೊ ಅವನ ಹೆಜ್ಜೆನ ದೇವ್ರು ಗಮನಿಸಿದ್ರು. ಹಿಂಗೆ ಈ ಡೈರೆಕ್ಷನ್ಗೆ ಹೋದ್ರೆ ಬೇರೆ ಊರಿಗೂ ಸೇರ್ಕೊಂಡ್ಬಿಡ್ತಾನೆ. ಸೊ ಇವನ್ ತಗೊಂಡಿರೋ ಹಾದಿ ಸರಿ ಇಲ್ಲ. ಇವಾಗ ಏನ್ ಮಾಡ್ಬೇಕು, ಅವನ ಹೆಜ್ಜೆ ದಾರಿನ ಚೇಂಜ್ ಮಾಡ್ಬೇಕು, ಬದಲಾಯಿಸ್ಬೇಕಂದ್ರೆ ಇವಾಗ ಬುದ್ಧಿ ಬರ್ಸ್ಬೇಕು, ಅವನಿಗೆ ಅರ್ಥ ಆಗ್ಬೇಕು. ಸೊ ಇವಾಗ ನಾವೆಲ್ಲ ಬದುಕ್ಬೇಕಂದ್ರೆ ಏನ್ ಮಾಡ್ಬೇಕು, ತಗೊಂಡಾಗಿ ನೀರಲ್ಲಿ ಹಾಕಿ. ಅವನು ತಗೊಂಡೋಗಿ ನೀರಲ್ಲಿ ಹಾಕಿದ ತಕ್ಷಣ ಏನಾಯ್ತು, ಇವರೆಲ್ಲ ಸೇಫ್ ಆದ್ರು. ಯಾರೆಲ್ಲ ಸೇಫ್ ಆದ್ರು? ಯಾರೆಲ್ಲ ಬದುಕ್ಬೇಕು, ಸಾಯ್ತಾ ಇದೀವಿ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರು, ಅವರೆಲ್ಲ ಸೇಫ್ ಆದ್ರು. ಒಂದ್ ಸಿಂಪಲ್ ವಿಷಯ, ಹೆಂಗ್ ಸೇಫ್ ಆದ್ರೆ ಹೇಳ್ರಿ? ತಗೊಂಡಾಗ ನೀರಲ್ಲಿ ಹಾಕಿದಕ್ಕೆ ಸೇಫ್ ಆದ್ರು. ಸರಿ, ತಪ್ಪು ಮಾಡಿದವ್ರನ್ನ ಬಚ್ಚಿಟ್ಟಾಗ ವಿಶ್ವಾಸಿಗೆ ಶೋಧನೆ ಏನಕ್ಕೆ ಬರುತ್ತೆ ಹೇಳ್ರಿ? ಸಮಸ್ಯೆಗಳು ಏನಕ್ಕೆ ಬರ್ತವೆ ಹೇಳ್ರಿ ಲೈಫಲ್ಲಿ? ಹೆಸರಿಗೆ ಅರ್ಥ ಆಗ್ತದೆ. ಸೊ ಒಬ್ಬ ಬಂದು ರಾಂಗ್ ಡೈರೆಕ್ಷನ್ ಅಲ್ಲಿ ಅವನ್ ಪಾದೆಗಳನ್ನ ಇಟ್ಬಿಟ್ಟು ಆ ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ, ಆ ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋನ್ನ, ಅವ್ನ್ ಮಾಡ್ತಾ ಇರೋ ಎಲ್ಲಾ ತಪ್ಪುಗಳನ್ನ ದೇವ್ರು ಏನ್ ಮಾಡ್ತಾ ಇದಾರೆ, ವಾಚ್ ಮಾಡ್ತಾ ಇದ್ದಾರೆ. ದೇವ್ರು ವಾಚ್ ಮಾಡ್ಬೇಕಾದ್ರೆ ದೇವ್ರ ದೃಷ್ಟಿಯಲ್ಲಿ ಸಿಕ್ಕಾಕೊಳ್ದೇ ಇರೋ ತರ ನಾವೇನ್ ಮಾಡ್ತೀವಿ, ಬಚ್ಚಿಟ್ಬಿಡ್ತೀವಿ. ಒಂದ್ ಸೇಫ್ ಆಗಿ ಬಚ್ಚಿಟ್ಬಿಡ್ತೀವಿ. ಅಂದ್ರೆ ತಪ್ಪು ಮಾಡಿದವ್ರು ನಾವೇನ್ ಮಾಡ್ತೀವಿ, ದೇವ್ರ ದೃಷ್ಟಿಗೆ ಕಾಣ್ದೇ ಇರಂಗೆ ಮರೆ ಮಾಚಿ ದೇವ್ರ ದೃಷ್ಟಿಯಲ್ಲಿ ಬಚ್ಚಿಟ್ಟಿರೋ ತರ ನಾವೇನ್ ಮಾಡ್ತೀವಿ, ಮಾಡ್ಬಿಡ್ತೀವಿ. ಸೊ ಮುಚ್ಚಿಕೊಂಡಿರೋದೆಲ್ಲ ಪ್ರಾಬ್ಲಮ್ ಅಲ್ಲ, ದೇವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಮುಚ್ಚಿಡ್ತೀವಿ ನೋಡ್ರಿ. ದೇವ್ರು ನೋಡಲ್ಲ, ಇದು ದೇವ್ರ ಕಾಣಿಸಲ್ಲ, ನಾವಿದ್ ಮುಚ್ಚಿಟ್ರೆ ದೇವ್ರಿಗೆ ಇದು ಗೊತ್ತಾಗಲ್ಲ ಅಂತೇಳಿ ನಾವೇನ್ ಮಾಡ್ತೀವಿ, ಅದ್ ಮುಚ್ಚಿಡ್ತೀವಿ ನೋಡಿ. ಅದು ತಪ್ಪು ಮಾಡಿದ್ದೆಲ್ಲ ತಪ್ಪಲ್ಲ, ಮುಚ್ಚಿಡೋದು ತಪ್ಪು. ಸೊ ನಮ್ಮ ಡೈರೆಕ್ಷನ್, ನಾವು ಇಡುವಂತ ಹಾದಿಯನ್ನ ದೇವ್ರೇನ್ ಮಾಡ್ತಾರೆ, ಗಮನಿಸ್ತಾ ಇರ್ತಾರೆ. ನಾವು ಮಾಡೋ ಪಾಪಗಳನ್ನ ವಾಚ್ ಮಾಡ್ತಾ ಇರ್ತಾರೆ.
ಸೊ ನಿಮ್ಮ ಹೆಜ್ಜೆಗಳನ್ನ ಲೆಕ್ಕಿಸ್ತಾ ಇದ್ದಾರೆ, ನೀವು ಮಾಡ್ತಾರ ತಪ್ಪುಗಳನ್ನ ವಾಚ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಯಾವಾಗ್ಲೂ ಈ ಕಾನ್ಶಿಯಸ್ನೆಸ್ ಇರ್ಬೇಕು, ಈ ಮನ್ಸಾಕ್ಷಿ ನಮ್ಗೆ ಇರ್ಬೇಕು. ನಾನು ಮಾಡ್ತಾರ ತಪ್ಪುಗಳನ್ನ ದೇವ್ರೇನ್ ಮಾಡ್ತಾವ್ರೆ ವಾಚ್ ನಾವ್ ಎಷ್ಟೇ ಮುಚ್ಚಿಡ್ಬೇಕಂತ ಪ್ರಯತ್ನ ಪಟ್ರು ದೇವ್ರು ಏನ್ ಮಾಡ್ತಾ ಇದಾರೆ ವಾಚ್ ಮಾಡಿ ಲೆಕ್ಕ ಹಾಕ್ತಾ ಇದ್ದಾನೆ. ಸೊ ದೇವರ ದೃಷ್ಟಿಯಲ್ಲಿ ಎಲ್ಲವೂ ಬಟ್ಟು ಬಯಲಾಗಿ, ಯಾವುದನ್ನು ದೇವರ ದೃಷ್ಟಿಯಲ್ಲಿ ಮುಚ್ಚಿಡಕ್ಕೆ ಆಗಲ್ಲ. ಸೊ ನಮ್ಮ ಕ್ರಿಯೆಗಳು, ನಮ್ಮ ಹೆಜ್ಜೆಗಳು ಎರಡನ್ನು ದೇವರು ಏನ್ ಮಾಡ್ತಾ ಇದ್ದಾರೆ, ಲೆಕ್ಕಿಸ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ, ಲೆಕ್ಕಿಸ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ. ಓಕೆ, ಕೀರ್ತನೆ 63ನೇ ಅಧ್ಯಾಯ 6ನೇ ವಾಕ್ಯ. ಸಾಕು, ನಾನು ಏನ್ ಮಾಡ್ತಾ ಇದ್ದೀನಂತೆ, ಹಾಸಿಗೆ ಮೇಲೆ ಮಲಗಿದ್ದಾಗ ಸ್ಮರಿಸೋದು ಅಂದ್ರೆ ಅರ್ಥ ಏನ್ ಹೇಳ್ರಿ, ಜ್ಞಾಪಕ ಮಾಡ್ಕೊಳ್ಳಿ, ರಿಮೆಂಬರ್ ಮಾಡ್ಕೊಳ್ಳೋದು ಅಂತ ಅರ್ಥ. ಸ್ಮರಿಸೋದ ಅರ್ಥ ಏನು, ಜ್ಞಾಪಕ ಮಾಡ್ಕೊಳ್ಳಿ. ನಾನು ಹಾಸಿಗೆ ಮೇಲೆ ಮಲಗಿರ್ಬೇಕಾದ್ರೆ ನಾನು ನಿನ್ನನ್ನ ಜ್ಞಾಪಕ ಮಾಡ್ಕೊಂಡಿರುವ ನಿಮಿತ್ತವಾಗಿ ಏನ್ ಮಾಡ್ತಾ ಇದ್ದೀನಿ, ಇವಾಗ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಸೊ ಯಾವ್ದನ್ನ ಜ್ಞಾಪಕ ಮಾಡ್ಕೊಂತೀವೋ ಅದ್ರ ಬಗ್ಗೆನೇ ನಾವು ಧ್ಯಾನ ಮಾಡೋದು. ಅಂದ್ರೆ ಯಾವ್ದನ್ನ ಜ್ಞಾಪಕ ಮಾಡ್ಕೊಂತೀವೋ ಅದ್ರ ಬಗ್ಗೆ ನಮ್ಮ ಮೈಂಡ್ ಏನ್ ಮಾಡುತ್ತೆ, ಧ್ಯಾನ ಮಾಡ್ತಾನೆ. ಅದ್ರ ಬಗ್ಗೆನೇ ರಿಪೀಟ್ ಆಗಿ ಒಂದು ಲೂಪ್ ಮೋಡ್ ಅಲ್ಲಿ ಏನಾಗ್ತಾ ಇರ್ತದು, ಅದನ್ನೇ ಯೋಚನೆ ಮಾಡ್ತಾರೆ, ರನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ದಾವೀದನ್ ಹೇಳ್ತಾರೆ, ನಾನು ರಾತ್ರಿ ಜಾವದಲ್ಲಿ ನಿನ್ನನ್ನ ಜ್ಞಾಪಕ ಮಾಡ್ಕೊಂಡಿದ್ದ ನಿಮಿತ್ತವಾಗಿ, ಯಾವಾಗ ಜ್ಞಾಪಕ ಮಾಡ್ಕೊಂಡೋ ಅದೇ ರಾತ್ರಿ ಜಾವದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಧ್ಯಾನ ಮಾಡಕ್. ಕೆಲವೊಬ್ಬರಿಗೆ ರಾತ್ರಿ ಟೈಮಲ್ಲಿ ಕೆಟ್ಟ ಯೋಚನೆಗಳು ಬರ್ತವೆ, ಬೆಳಗ್ಗೆ ಟೈಮಲ್ಲಿ ಕೆಟ್ಟ ಯೋಚನೆಗಳು ಬರ್ತವೆ, ಬೇಡದಿರೋ ಯೋಚನೆಗಳೆಲ್ಲ ಬರ್ತವೆ. ಬೇಡದಿರೋ ಯೋಚನೆಗಳು ಬರೋದಕ್ಕೆ ಕಾರಣ ಏನು, ನೀವು ಯಾವ್ದನ್ನ ಜ್ಞಾಪಕ ಮಾಡ್ಕೊಂಡಿದ್ದೀರೋ ಅದೇ ಏನಾಗತ್ತೆ, ಅದೇ ಧ್ಯಾನವಾಗಿ ಮಾರ್ಪಡುತ್ತೆ. ಸೊ ಬೆಳಗ್ಗೆ ಎದ್ದಾಗ, ರಾತ್ರಿ ಮಲಗಬೇಕಾದ್ರೆ ಏನ್ನ ಜ್ಞಾಪಕ ಮಾಡ್ಕೊಂತೀರಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು. ಸೊ ನೀವು ಏನ ಜ್ಞಾಪಕ ಮಾಡ್ಕೊಂತೀರೋ ಅದೇ ನಿಮ್ಮ ಧ್ಯಾನವಾಗಿ ಮಾರ್ಪಡುತ್ತೆ. ಯಾವುದು ನಿಮ್ಮ ಧ್ಯಾನವಾಗಿ ಮಾರ್ಪಡುತ್ತೋ ಅದೇ ನಿಮ್ಮ ಜೀವನ ಶೈಲಿಯಾಗಿ ಮಾರ್ಪಡುತ್ತೆ. ಸೊ ಕೆಟ್ಟದನ್ನ ಜ್ಞಾಪಕ ಮಾಡ್ಕೊಳ್ಳೋನ್ನ ಮುಚ್ಚಿಡ್ಬಾರ್ದು. ಅವರು ಕೆಟ್ಟದನ್ನ ಜ್ಞಾಪಕ ಮಾಡ್ಕೊಳ್ಳೋರು ದೇ ಆರ್ ಸ್ಪಿರಿಚುವಲಿ ಸಿಕ್. ಆತ್ಮಿಕವಾಗಿ ಏನಾಗಿದ್ದಾರೆ, ಅವರು ರೋಗಿಗಳಾಗಿದ್ದಾರೆ. ಕೆಟ್ಟದನ್ನೇ ಜ್ಞಾಪಕ ಮಾಡ್ಕೊಳ್ಳೋರು ಆತ್ಮಿಕವಾಗಿ ಏನಾಗಿದ್ದಾರೆ, ಅವರು ಆತ್ಮಿಕ ರೋಗಿಗಳಾಗಿದ್ದಾರೆ. ಅವ್ರಿಗೆ ಕೆಟ್ಟದನ್ನ ಜ್ಞಾಪಕ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಯಾವ್ದನ್ನ ಜ್ಞಾಪಕ ಮಾಡ್ಕೊಳಕ್ ಅವ್ರ ಕೈಯಲ್ಲಿ ಬರಲ್ಲ. ಅವ್ರಿಗೆ ಎಷ್ಟೇ ಹೇಳಿದ್ರು ಬೇಡ ಜ್ಞಾಪಕ ಮಾಡ್ಕೊಂಬೇಡಿ ಅಂದ್ರೆ ಅದಕ್ಕೆ ಜ್ಞಾಪಕ ಮಾಡ್ಕೊಳ್ದಿರ ಅವ್ರ ಕೈಯಲ್ಲಿ ಇರಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟು ಮೆಂಟಲಿ ಏನಾಗಿದ್ದಾರೆ, ಅವರು ಆತ್ಮಿಕವಾಗಿ ವೀಕ್ ಆಗಿದ್ದಾರೆ, ಸಿಕ್ಕಾಗಿದ್ದಾರೆ, ಬಲಹೀನವಾಗಿದ್ದಾರೆ, ರೋಗಿಗಳಾಗಿದ್ದಾರೆ. ಆದ್ರೆ ದಾವೀದ ಏನ್ ಮಾಡ್ತಾ ಇದ್ದಾನೆ, ಜ್ಞಾಪಕ ಮಾಡ್ಕೊಳ್ಬೇಕು. ದೇವ್ರ ಬಗ್ಗೆ ಜ್ಞಾಪಕ ಮಾಡ್ಕೊಂಡಾಗಲ್ಲ ಅವ್ನು ಧ್ಯಾನ ಮಾಡ್ತಾವ. ಸೊ ಅದಕ್ಕೆ ದಾವೀದ ಹೇಳ್ತಾನೆ, ಹಗಲಿರುಳು ಧ್ಯಾನ ಮಾಡುವವನು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ. ಸೊ ಹಗಲಿರುಳು ಯಾರು ಧ್ಯಾನ ಮಾಡಕ್ ಸಾಧ್ಯ ದೇವ್ರ ಬಗ್ಗೆ? ದೇವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋದು ಮಾತ್ರನೇ ಧ್ಯಾನ ಮಾಡಕ್ ಸಾಧ್ಯ. ಬೆಳಗ್ಗೆ ದೇವ್ರ ಜ್ಞಾಪಕ ಬಂದ್ರೆ ಬೆಳಗ್ಗೆ ದೇವ್ರ ಬಗ್ಗೆ ಧ್ಯಾನ ಮಾಡ್ತೀರಾ, ರಾತ್ರಿ ದೇವ್ರ ಜ್ಞಾಪಕ ಬಂದ್ರೆ ರಾತ್ರಿ ದೇವ್ರ ಬಗ್ಗೆ ಧ್ಯಾನ ಮಾಡ್ತೀರಾ, ಮಧ್ಯಾಹ್ನ ದೇವ್ರ ಜ್ಞಾಪಕ ಬಂದ್ರೆ ಮಧ್ಯಾಹ್ನ ಏನ್ ಮಾಡ್ತೀರಾ, ದೇವ್ರ ಬಗ್ಗೆ ಧ್ಯಾನ ಮಾಡ್ತೀರಾ. ಕೆಲವೊಂದ್ಸರಿ ಹೇಳ್ತಾ ಇರ್ತೀವಿ ನಾವು, ಪ್ರೇಯರ್ ಮಾಡಕ್ಕೆ ಮನ್ಸು ಬರಲ್ಲ, ಬೈಬಲ್ ಓದಕ್ ಮನ್ಸು ಬರಲ್ಲ. ಯಾಕಂದ್ರೆ ನಿಮ್ಗೆ ಪ್ರೇಯರ್ ಮಾಡೋ ಜ್ಞಾಪಕನೇ ಇಲ್ಲ. ಅದ್ರ ಬಗ್ಗೆ ನೀವೇನ್ ಮಾಡಲ್ಲ, ಯೋಚನೆ ಮಾಡಲ್ಲ. ಬೈಬಲ್ ಓದಕ್ಕೆ ಮನ್ಸು ಬರಲ್ಲ ಬ್ರದರ್. ಅದು ಬೈಬಲ್ ಓದಕ್ಕೆ ಏನಕ್ಕೆ ಮನ್ಸು ಬರಲ್ಲ ಅಂದ್ರೆ ನೀವು ಬೈಬಲ್ ಓದೋದನ್ನ ಜ್ಞಾಪಕನೇ ಮಾಡ್ಕೊಳಲ್ಲ. ನೀವು ಯಾವ್ದನ್ನ ಜ್ಞಾಪಕ ಮಾಡ್ಕೊಂತೀರೋ ಅದು ನಿಮ್ ಮೈಂಡಲ್ಲಿ ಓಡುತ್ತೆ. ಜ್ಞಾಪಕ ಮಾಡ್ಕೊಳ್ದಿರೋದು ಯಾವ್ದು ನಿಮ್ ಮೈಂಡಲ್ಲಿ ಓಡಲ್ಲ. ಸೊ ಬೈಬಲ್ ಓದೋದಾಗ್ಲಿ, ಪ್ರಾರ್ಥನೆ ಮಾಡೋದಾಗ್ಲಿ, ಇದೆಲ್ಲ ಫಸ್ಟ್ ನೀವು ಜ್ಞಾಪಕ ಮಾಡ್ಕೊಬೇಕು. ನೀವು ಜ್ಞಾಪಕ ಮಾಡ್ಕೊಂಡಾಗ ಅದು ನಿಮ್ಮ ಧ್ಯಾನವಾಗಿ ಮಾರ್ಪಡುತ್ತೆ. ಸೊ ಪ್ರೇಯರ್ ಮಾಡೋದಾಗ್ಲಿ, ವಾಕ್ಯ ಓದೋದಾಗ್ಲಿ ಎಲ್ಲವೂ ಮೊದಲು ನೀವು ಜ್ಞಾಪಕ ಮಾಡ್ಕೊಬೇಕು. ಸೊ ಯಾವಾಗ ಎಲ್ಲಿ ದೇವ್ರನ್ನ ಜ್ಞಾಪಕ ಮಾಡ್ಕೊಂತೀರೋ ಅಲ್ಲಿ ದೇವರ ಬಗ್ಗೆ ನೀವು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತೀರ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡು. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಬೇಕಂದ್ರೆ ಇಕ್ಕಟ್ಟಲ್ಲಿ ಯೆಹೋವನು ನಿಮ್ಗೆ ಏನಾಗ್ಬೇಕು, ಜ್ಞಾಪಕಕ್ಕೆ ಬರಬೇಕು.
ನಿಮ್ಮ ಕಷ್ಟದಲ್ಲಿ ದೇವ್ರು ಏನಾಗ್ಬೇಕು, ನಿಮ್ಗೆ ಜ್ಞಾಪಕಕ್ಕೆ ಬರಬೇಕು. ನಿಮ್ಮ ಕಣ್ಣೀರಲ್ಲಿ ದೇವರು ಜ್ಞಾಪಕಕ್ಕೆ ಬರಬೇಕು. ನಿಮ್ಮ ವೇದನೆಯಲ್ಲಿ ದೇವ್ರು ಏನಾಗ್ಬೇಕು, ಜ್ಞಾಪಕಕ್ಕೆ ಬರಬೇಕು. ನಿಮ್ಮ ನೋವಲ್ಲಿ, ಸಂಕಟಗಳಲ್ಲಿ, ಸಾಲದಲ್ಲಿ ಏನಾಗ್ಬೇಕು, ದೇವರು ಜ್ಞಾಪಕಕ್ಕೆ ಬರಬೇಕು. ಯಾವ ವಿಷಯದಲ್ಲಿ ದೇವ್ರು ಜ್ಞಾಪಕಕ್ಕೆ ಬರ್ತಾರೋ ಆ ವಿಷಯದಲ್ಲಿ ದೇವ್ರ ಬಗ್ಗೆ ಧ್ಯಾನ ಮಾಡ್ಬೇಕಾದ್ರೆ ಆ ವಿಷಯದಲ್ಲಿ ದೇವ್ರು ಏನ್ ಮಾಡ್ತಾರೆ, ನಿಮ್ಗೆ ಸದುತ್ತರವನ್ನು ದಯಪಾಲಿಸ್ತಾರೆ. ನೀವು ಧ್ಯಾನ ಮಾಡುವ ವಿಷಯದಲ್ಲೇ ನೀವು ಸದುತ್ತರ ಸಿಗೋದು. ಯಾಕಂದ್ರೆ ಹಗಲಿರುಳು ಧ್ಯಾನ ಮಾಡುವವನು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದಾಗ. ಅಂದ್ರೆ ಧ್ಯಾನ ಮಾಡುವವನ ರಿಸಲ್ಟು ಬೇರೆ, ಧ್ಯಾನ ಮಾಡುವವನ ಫಲಿತಾಂಶಗಳು ಅವನ ಜೀವನದಲ್ಲಿ ಬೇರೆ, ಧ್ಯಾನ ಮಾಡುವವನ ಫ್ಯೂಚರು ಬೇರೆ. ಇವತ್ತು ಧ್ಯಾನ ಮಾಡುವವನು ನಾಳೆ ಜೀವನ ಅವನ್ಗೆ ಬೇರೆ. ಯಾಕಂದ್ರೆ ಇವತ್ತು ಧ್ಯಾನ ಮಾಡೋವನು ನಾಳೆ ಇನ್ನೂ ಬೆಟರ್ ಆಗಿ ಜೀವನದಲ್ಲಿ ಮಾರ್ಪಡ್ತಾನೆ ಹೊರತು ವರ್ಷಾಗಿ ಮಾತ್ರ ಮಾರ್ಪಡಲ್ಲ. ಸೊ ಧ್ಯಾನ ಮಾಡುವನು ಹೆಂಗಿರ್ತಾನೆ, ನೀರಿನ ಬಳಿಯಲ್ಲಿ, ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರ್ತಾನೆ. ತಕ್ಕ ಕಾಲದಲ್ಲಿ ಫಲ ಕೊಡುತ್ತೆ, ಎಲೆಗಳು ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲ. ಸೊ ನಾವು ಸಕ್ಸಸ್ ಆಗ್ಬೇಕಂದ್ರೆ ನೀವು ಜ್ಞಾಪಕ ಮಾಡ್ಕೊಳ್ಳೋದು ಯಾವುದು ಅಂತ ನೀವು ಪರೀಕ್ಷೆ ಮಾಡ್ಕೋಬೇಕು. ನೀವು ಜ್ಞಾಪಕ ಮಾಡ್ಕೊಳ್ಳೋದೆ ನಿಮ್ಮ ಧ್ಯಾನ. ನೀವು ಧ್ಯಾನ ಮಾಡೋದೆ ನೀವು ಸಕ್ಸಸ್ ಆಗ್ಬೇಕಾ ಫೇಲ್ಯೂರ್ ಆಗ್ಬೇಕಾ ಅನ್ನೋದು ಡಿಸೈಡ್ ಮಾಡಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ನಿಜವಾಗ್ಲೂ ತಲೆಗೆ ಹೋಗ್ತಾ ಇದೆಯಾ? ಸೊ ನಾವು ಇಲ್ಲಿವರೆಗೂ ನಮ್ಮ ಲೈಫಲ್ಲಿ ಏನನ್ನ ಜ್ಞಾಪಕ ಮಾಡ್ಕೊಂತ ಇದ್ದೀವಿ, ಅದಕ್ಕೆ ನಮ್ಮ ಜೀವನದಲ್ಲಿ ನಾವೇನ್ ಹಾಕಾಗ್ತಾ ಇಲ್ಲ, ಸಕ್ಸಸ್ ಆಗಕ್ಕಾಗ್ತಾ ಇಲ್ಲ, ಸಕ್ಸಸ್ಫುಲ್ ಆಗಿರಕ್ಕಾಗ್ತಾ ಇಲ್ಲ, ಮಾಡೋ ಕೆಲಸಗಳಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗ್ತಾ ಇಲ್ಲ, ಮಾಡುವ ಪ್ರಾರ್ಥನೆಗಳಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗ್ತಾ ಇಲ್ಲ, ನೀವು ವಾಕ್ಯ ಧ್ಯಾನದಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗ್ತಾ ಇಲ್ಲ, ಮಾಡೋ ಸೇವೆಗಳಲ್ಲಿ ಸಕ್ಸಸ್ಫುಲ್ ಮಾಡಕ್ಕಾಗ್ತಾ ಇಲ್ಲ, ನಿಮ್ಮ ಕುಟುಂಬಗಳಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗ್ತಾ ಇಲ್ಲ. ಏನಕ್ಕೆ ಸಕ್ಸಸ್ಫುಲ್ ನಮ್ಗೆ ಆಗ್ತಾ ಇಲ್ಲ ಅಂದ್ರೆ, ನಾವು ಏನಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ನಾವು ಜ್ಞಾಪಕ ಮಾಡ್ಕೊಳ್ಳೋದೇ ವೇಸ್ಟ್ ಆಗಿರುವ ವಿಷಯಗಳನ್ನ ಜ್ಞಾಪಕ ಮಾಡ್ಕೊಳ್ತೇವೆ. ಸೊ ವೇಸ್ಟ್ ಆಗಿರೋದನ್ನ ಜ್ಞಾಪಕ ಮಾಡ್ಕೊಂಡು ಅದ್ರ ಬಗ್ಗೆ ಧ್ಯಾನ ಮಾಡ್ಕೊಂಡು ನೀವು ವೇಸ್ಟ್ ಆಗಿ ಮಾರ್ಪಡಿ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ. ಏನಂತ ಅರಿಕೆ ಮಾಡ್ತೀರಾ? ವೇಸ್ಟ್ ಆಗಿರೋದನ್ನ ಜ್ಞಾಪಕ ಮಾಡ್ಕೊಳ್ಳಲ್ಲ, ವೇಸ್ಟ್ ಆಗಿರೋದ್ರ ಬಗ್ಗೆ ಧ್ಯಾನ ಮಾಡಲ್ಲ, ನಮ್ಮ ಜೀವನನ ವೇಸ್ಟ್ ಆಗಿ ಮಾಡ್ಕೊಳ್ಳಲ್ಲ. ಸೊ ನೀವು ಸಕ್ಸಸ್ಫುಲ್ ಆಗಿರ್ಬೇಕಂದ್ರೆ ಅವನಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗ್ಬೇಕು. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಸಫಲವಾಗ್ಬೇಕಾದ್ರೆ, ನಾವು ಮಾಡುವ ಕೆಲಸ ಕಾರ್ಯಗಳಲ್ಲೇ ಸಫಲವಾಗ್ಬೇಕಾದ್ರೆ, ನಮ್ಮ ಕುಟುಂಬಗಳಲ್ಲಿ ನಾವು ಸಫಲವಾಗ್ಬೇಕಂದ್ರೆ, ಸೊ ಸಫಲತೆ ಅನ್ನೋದು ನೀವು ಜ್ಞಾಪಕ ಮಾಡ್ಕೊಂತೀರಾ ಅನ್ನೋದ್ರ ಮೇಲೆ ಆಧಾರಗಳು. ವೇಸ್ಟ್ ಆಗಿರೋ ಜ್ಞಾಪಕ ಮಾಡ್ಕೊಳ್ಳೋ ವಿಶ್ವಾಸಿ ಸಕ್ಸಸ್ಫುಲ್ ಆಗಿ ಇರಕ್ಕೆ ಸಾಧ್ಯನೇ ಇಲ್ಲ. ವೇಸ್ಟ್ ಆಗಿರೋ ವಿಷಯಗಳ ಬಗ್ಗೆ ಜ್ಞಾಪಕ ಮಾಡ್ಕೊಳ್ಳುವಂತ ವಿಶ್ವಾಸಿ ಸಫಲತೆಯನ್ನು ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಹೇಳ್ತಾರ ದಾವಿದನೇ, ಅದನ್ನು ಹೇಳ್ತಾ ಇರೋದು ದಾವಿದನೇ. ಸೊ ಇಲ್ಲಿ ಏನಂತೆ, ನನಗೆ ಜ್ಞಾಪಕ ನಿನ್ ಬಗ್ಗೆ ನಾನು ಜ್ಞಾಪಕ ಮಾಡ್ಕೊಂಡಿದ ತಕ್ಷಣ ನಾನು ಏನ್ ಮಾಡಿದೆ, ನಿನ್ ಬಗ್ಗೆ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆ ಕಡೆ ಹೇಳ್ತಾನೆ, ನಿನ್ ಬಗ್ಗೆ ನಾನು ಧ್ಯಾನ ಮಾಡಿದ್ರೆ ನಾನೇನಾಗ್ತೀನಿ, ಸಫಲವಾಗ್ತೀನಿ. ದೇವ್ರ ಬಗ್ಗೆ ಧ್ಯಾನ ಮಾಡಿದ್ರೆ ಏನಾಗ್ತೀನಿ, ಸಫಲವಾಗ್ತೀನಿ, ಸಕ್ಸಸ್ ಆಗ್ತೀನಿ. ಸೊ ಎಷ್ಟು ಜನ ಸಕ್ಸಸ್ಫುಲ್ ಆಗಿ ಬದುಕ್ಬೇಕಂತ ಇಷ್ಟಪಡ್ತಾ ಇದ್ದಾರೆ? ಮೊದಲು ನೀವು ಜ್ಞಾಪಕ ಮಾಡ್ಕೊಳ್ಳೋದು ನಿಲ್ಸ್ರಿ. ಬೇಡದೇ ಇರೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊಳ್ಳೋದು ನಿಲ್ಲಿಸ್ರಿ. ಒಂದು ವಾಕ್ಯ ಓದ್ಕೊಳ್ಳೋದು ನೋಡ್ರಿ. ಅದು ಮುಂಚೆ ಇದೊಂದು ವಾಕ್ಯ ಓದ್ಕೊಳ್ಳೋದು. ಕೀರ್ತನೆ 119, 148. ಅದೇ 148. ಏನಂತೆ? ಈರುಳಿನ ಜಾವದ ಆಮೇಲೆ ಸಾಕು. ಏನಂತೆ? ನನ್ನ ರಾತ್ರಿಯ ಜಾವದಲ್ಲಿ ಫೋರ್ಸ್ಫುಲಿ ನಿನ್ ಬಗ್ಗೆನೇ ಜ್ಞಾಪಕ ಮಾಡ್ಕೊತೀನಿ.
ರಾತ್ರಿಯ ಒಂದೊಂದು ಜಾವದಲ್ಲೂ ನಾನೇನ್ ಮಾಡ್ತೀನಿ, ಫೋರ್ಸ್ಫುಲಿ ನಿಮ್ ಬಗ್ಗೆ ನಾನು ಏನ್ ಮಾಡ್ತೀನಿ, ಜ್ಞಾಪಕ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ರಾತ್ರಿ ಒಂದೊಂದು ಜಾವದಲ್ಲಿ ಏನ್ ಮಾಡ್ತೀನಿ, ನಾನು ನಿನ್ ಬಗ್ಗೆ ಮಾತ್ರನೇ ಜ್ಞಾಪಕ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಅದನ್ನ ನಾವಿದು ಹೇಳ್ತಾರೆ, ರಾತ್ರಿ ಒಂದೊಂದು ಜಾವದಲ್ಲಿ ಏನ್ ಮಾಡ್ತೀನಿ, ನಾನು ನಿಮ್ ಬಗ್ಗೆನೇ ಜ್ಞಾಪಕ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ನಾವು ರಾತ್ರಿಯ ಜಾವದಲ್ಲಿ ಒಂದೊಂದು ಜಾವದಲ್ಲಿ ಏನೇನ ಜ್ಞಾಪಕ ಮಾಡ್ಕೊಂತೀವಿ? ಜ್ಞಾಪಕ ಬಂದಾಗ ನಿದ್ದೆ ಬರುತ್ತಾ? ಸೊ ರಾತ್ರಿಯ ಒಂದೊಂದು ಜಾವದಲ್ಲೂ ನಮ್ಗೆ ಏನಾಗ್ಬೇಕು ಹೇಳ್ರಿ, ದೇವ್ರ ಜ್ಞಾಪಕ ಬರ್ಬೇಕು. ಬಟ್ ನಿಮ್ಗೆ ಏನ್ ಜ್ಞಾಪಕ ಬರ್ತದೆ? ಇದೆಲ್ಲ ಜ್ಞಾಪಕ ಮಾಡ್ಕೊಂಡು ಇದ್ರ ಬಗ್ಗೆ ಧ್ಯಾನ ಮಾಡ್ಕೊಂಡ್ರೆ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತೀರಾ, ವೇಸ್ಟ್ ಆಗ್ತೀರಾ? ಸೊ ಬೈಬಲ್ ಓದಿದ್ರು ವೇಸ್ಟ್, ಪ್ರಾರ್ಥನೆ ಮಾಡಿದ್ರು ವೇಸ್ಟ್, ಉಪವಾಸ ಮಾಡಿದ್ರು ವೇಸ್ಟ್. ಯಾಕಂದ್ರೆ ನೀವು ಜ್ಞಾಪಕ ಮಾಡ್ಕೊಂತಿರೋದು, ಧ್ಯಾನ ಮಾಡ್ತಾ ಇರೋದು ಒಂದು, ಈ ಕಡೆ ಪ್ರಾರ್ಥನೆ ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎದುರು ನೋಡ್ತಾ ಇರೋದು ಇನ್ನೊಂದು. ಇದಕ್ಕೆ ಮ್ಯಾಚಿಂಗ್ ಆಗಲ್ಲ. ನೀವು ಜ್ಞಾಪಕ ಮಾಡ್ಕೊಂಡು ಧ್ಯಾನ ಮಾಡ್ತಾ ಇರೋದು ಒಂದು, ಇಲ್ಲಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಬೇಡ್ಕೊಂತ ಇರೋದು ಇನ್ನೊಂದು. ನೀವು ಜ್ಞಾಪಕ ಮಾಡ್ಕೊಂತ ಇರೋದು, ಧ್ಯಾನ ಮಾಡ್ತಾ ಇರೋದಕ್ಕೂ, ನೀವು ಪ್ರಾರ್ಥನೆ ಮಾಡಿ ಕೇಳ್ತಾ ಇರೋದಕ್ಕೂ ಯಾವುದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಸೊ ರಾತ್ರಿಯ ಒಂದೊಂದು ಜಾವದಲ್ಲಿ ಆ ವಾಕ್ಯ ಇನ್ನೊಂದ್ಸರಿ ಓದಿ. ಹಾ 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 ಅಂದ್ರೆ ಮುಂಗೊಂಡು ಮುಂಚೆನೆ, ಈ ಟೈಮ್ ಮುಂಚೆನೆ ನಾನು ಏನ್ ಮಾಡ್ತೀನಿ, ನಿನ್ನ ನುಡಿಯನ್ನ ಧ್ಯಾನಿಸ್ತೇನೆ. ನುಡಿ ಮಾತನ್ನ ದೇವರ ಮಾತನ್ನ ನಾನು ಏನ್ ಮಾಡ್ತೀನಿ, ಜ್ಞಾಪಕ ಮಾಡ್ಕೊಂತೇನೆ, ಧ್ಯಾನಿಸ್ತೇನೆ. ನಮಗೆ ರಾತ್ರಿ ಎಲ್ಲ ಯಾರ ಮಾತುಗಳು ಜ್ಞಾಪಕ ಬರ್ತವೆ? ಒಂದೊಂದು ಟೈಮ್ಗೆ ಮುಂಚೆನೆ ನಾನು ಏನ್ ಮಾಡ್ತೀನಿ, ಈ ಟೈಮ್ಗೆ ನಿಮ್ಮ ಫಸ್ಟೇ ಯೋಚನೆ ಮಾಡ್ತೀನಿ, ಈ ಟೈಮ್ಗೆ ನಾನು ಇದನ್ನ ಜ್ಞಾಪಕ ಮಾಡ್ಕೊಬೇಕು. ಹಾ, 1 ಗಂಟೆಗೆ ನಾನು ನಿದ್ದೆ ಬಂದಿಲ್ಲ ಅಂದ್ರೆ ಇದನ್ನ ಜ್ಞಾಪಕ ಮಾಡ್ಕೊಬೇಕು, 2 ಗಂಟೆಗೆ ನಿದ್ದೆ ಬಂದಿಲ್ಲ ಅಂದ್ರೆ ಇದನ್ನ ಜ್ಞಾಪಕ ಮಾಡ್ಕೊಬೇಕು, 3 ಗಂಟೆಗೆ ನಿದ್ದೆ ಬಂದಿಲ್ಲ ಅಂದ್ರೆ ಇದನ್ನ ಜ್ಞಾಪಕ ಮಾಡ್ಕೊಬೇಕು, ಬೆಳಗ್ಗೆವರೆಗೂ ನಿದ್ದೆ ಮಾಡಿಲ್ಲ ಅಂದ್ರೆ ಇದನ್ನ. ಆ ಟೈಮಿಂಗ್ ಮುಂಚೆನೆ ಏನ್ ನಾ ಜ್ಞಾಪಕ ಮಾಡ್ಕೊಬೇಕು ಅನ್ನೋದನ್ನ ಆಲ್ರೆಡಿ ಏನಾಗ್ಬಿಟ್ಟಿದೆ, ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೆ. ನೀವು ಯಾವ್ದ್ರಲ್ಲಿ ಫಿಕ್ಸ್ ಆಗಿದ್ದೀರಾ? ಆ ಟೈಮ್ ಮುಂಚೆನೆ ದೇವರ ಮಾತನ್ನ ಏನ್ ಮಾಡ್ತಾನೆ, ದೇವರ ನುಡಿಗಳನ್ನ ಜ್ಞಾಪಕ ಮಾಡ್ಕೊಂಡ, ದೇವರ ನುಡಿಗಳನ್ನ ಜ್ಞಾಪಕ ಮಾಡ. ಕಣ್ಣೀರ್ ಬಂದಾಗ ಯಾರ ನುಡಿ ಜ್ಞಾಪಕ ಬರ್ಬೇಕು ನಿಮ್ಗೆ? ದೇವರ ನುಡಿ. ಆದ್ರೆ ಕಣ್ಣೀರ್ ಬಂದಾಗ ನಮ್ಗೆ ಯಾರ ಮಾತುಗಳು ಜ್ಞಾಪಕ ಬರ್ತವೆ? ಅವ್ರು ಬೈದಿರೋದು, ಅವ್ರು ಅವಮಾನ ಮಾಡಿರೋದು, ಅದು ಜ್ಞಾಪಕ ಬರ್ತವೆ. ನಮಗ್ ವೇದನೆ ಆದಾಗ ಯಾರ ಮಾತುಗಳು ಜ್ಞಾಪಕ ಬರ್ತವೆ? ಯಾರು ನೋವ್ಸಿರ್ತಾರೋ ಅದ್ರ ಮಾತುಗಳು ಜ್ಞಾಪಕ ಬರ್ತವೆ. ನಮಗ್ ನಿದ್ದೆ ಬರದೇ ಹೋದ್ರೆ ಯಾರ ಮಾತುಗಳು ಜ್ಞಾಪಕ ಬರ್ತವೆ? ಯಾರೆಲ್ಲ ನಮ್ಮ ನಿದ್ದೆ ಹಾಳು ಮಾಡಿದ್ರು, ನಮ್ಮ ನೆಮ್ಮದಿನ ಹಾಳು ಮಾಡಿದ್ರೆ ಅವ್ರ ಬಗ್ಗೆ ಅವ್ರ ಮಾತುಗಳನ್ನ ಜ್ಞಾಪಕ ಮಾಡ್ಕೊಂತೀವಿ. ಆದ್ರೆ ಕಷ್ಟ ಕಾಲದಲ್ಲಿ ಯೆಹೋವನಿಗೆ ಮೊರೆ ಇಡು ಅಂದ್ರೆ, ಕಷ್ಟ ಕಾಲದಲ್ಲಿ ನೀವು ಯಾರ ಮಾತನ್ನ ಜ್ಞಾಪಕ ಮಾಡ್ಕೊಬೇಕು? ದೇವರ ನುಡಿಯನ್ನ, ದೇವರ ಮಾತನ್ನ ಜ್ಞಾಪಕ ಮಾಡ್ಕೊಬೇಕು. ಅವಾಗ ಅವ್ರೇನ್ ಮಾಡ್ತಾರೆ, ಸದುತ್ತರವನ್ನ ದಯಪಾಲಿಸ್ತಾರೆ. ನೀವು ದೇವರ ಮಾತನ್ನ ಜ್ಞಾಪಕ ಮಾಡ್ಕೊಂಡ್ರೆ ದೇವ್ರ ಏನ್ ಮಾಡ್ತಾರೆ, ನಿಮಗೆ ಆ ಮಾತಿಗೆ ಸದುತ್ತರವನ್ನು ದಯಪಾಲಿಸ್ತಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಎನರ್ಜಿನ, ನಮ್ಮ ಟೈಮ್ನ ಎಲ್ಲದನ್ನು ಬೇಡದೇ ಇರೋ ಮಾತುಗಳನ್ನ ಜ್ಞಾಪಕ ಮಾಡ್ಕೊಂಡು ಅದ್ರ ಬಗ್ಗೆ ಧ್ಯಾನ ಮಾಡ್ಕೊಂಡು ನಮ್ಮ ಜೀವನನ ಏನ್ ಮಾಡ್ತಾ ಇದೀವಿ, ವೇಸ್ಟ್ ಮಾಡ್ಕೊಂತ ಇದೀವಿ, ಹಾಳು ಮಾಡ್ಕೊಂತ ಇದೀವಿ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ ಜೀವನ ಹಾಳು ಮಾಡ್ಕೊಂಬಿಡಿ ಅಂತ. ಯೆಶಾಯ ಬರೆದ ಪುಸ್ತಕ 43ನೇ ಅಧ್ಯಾಯ 43ನೇ ಅಧ್ಯಾಯ 18ನೇ ವಾಕ್ಯ. ನಲವತ್ಮೂರು 18. ಕ್ವೆಶ್ಚನ್ ಮಾರ್ಕ್.
ಹಳೇದನ್ನ ಮರ್ತು ಬಿಡ್ರಿ. ಹಳೆ ವಿಷಯಗಳ ಮೇಲೆ ನೀವೇನ್ ಮಾಡ್ಬೇಡ್ರಿ, ಮನ್ಸಿಡ್ಬೇಡ್ರಿ. ಹೊಸ ಕಾರ್ಯಗಳು ಮಾಡ್ತೀರಿ. ಆದ್ರೆ ಮಾಡ್ತಾರ ಹೊಸ ಕಾರ್ಯಗಳು ನಿಮ್ಗೇನಕ್ಕೆ ಅರ್ಥ ಆಗ್ತಾ ಇಲ್ಲ. ದೇವ್ರು ಮಾಡುವಂತ ಹೊಸ ಸಂಗತಿಗಳು ನಮಗೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ. ಅದನ್ನ ದೇವ್ರ ಪ್ರಶ್ನೆ ಕೇಳ್ತಾರೆ, ಏನಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹೊಸ ಸಂಗತಿಗಳನ್ನ ಮಾಡ್ತಾ ಇದ್ದೀನಿ, ಬಟ್ ಹೊಸ ಸಂಗತಿಗಳು ಮಾಡ್ತಾ ಇರೋದು ನಿಮಗೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ತಲೆಗೆ ಹೋಗ್ತಾ ಇಲ್ಲ, ಏನಕ್ಕೆ ತಲೆಗೆ ಏರ್ತಾ ಇಲ್ಲ ನಿಮ್ಗೆ ಅಂತ. ಏನಕ್ಕೆ ಹೊಸ ಸಂಗತಿಗಳನ್ನ ನಾವು ಅನುಭವಿಸಕ್ಕಾಗಲ್ಲ. ನಿಮ್ಗೆ ಜ್ಞಾಪಕ ಬರ್ತಾ ಇರೋದಲ್ಲ ನಿಮ್ಮನ್ನ ಹಳೇದೆ. ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಗೊಂಡು ಅದನ್ನ ಜ್ಞಾಪಕ ಮಾಡ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ಧ್ಯಾನ ಮಾಡ್ಕೊಂಡು ಹೊಸ ವಿಷಯಗಳನ್ನ ಅನುಭವಿಸಿದ್ರೆ ನಿಮ್ಮನ್ನೇ ನೀವು ಹಾಳು ಮಾಡ್ಕೊಂತ ಇದ್ದೀರ. ಕಣ್ಣೀರು ಹಳೇದಂದ್ರೆ ಸಂತೋಷ ಹೊಸದು, ದುಃಖ ಹಳೇದಂದ್ರೆ ಆನಂದ ಹೊಸದು, ಅನಾರೋಗ್ಯ ಹಳೇದಂದ್ರೆ ಆರೋಗ್ಯ ಹೊಸದು. ಸೊ ನಮ್ಮ ಜೀವನದಲ್ಲಿ ಪ್ರತಿ ದಿನವೂ ಏನಾಗ್ಬೇಕು, ಹೊಸದ್ ನಡೀತಾ ಇರ್ಬೇಕು. ಇನ್ನೊಂದ್ ಕಡೆ ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಕೃಪೆಯು ಪ್ರತಿದಿನ ಮುಂಜಾನೆ ಏನಾಗಿದೆ, ನಿನ್ನ ಕೃಪೆಯು ನೂತನವಾಗಿದೆ. ನೂತನವಾಗಿದೆ, ನೂತನವಾಗಿದೆ. ನಿನ್ನ ಕೃಪೆಯು ಪ್ರತಿದಿನ ಮುಂಜಾನೆ ಏನಾಗಿದೆ, ನೂತನವಾಗಿದೆ. ಇಟ್ಸ್ ನ್ಯೂ ಎವ್ರಿ ಮಾರ್ನಿಂಗ್. ಸೊ ಪ್ರತಿ ದಿನವೂ ಆತನ ಕೃಪೆ ಏನಾಗಿದೆ, ನೂತನವಾಗಿದೆ, ಹೊಸದಾಗಿದೆ. ಸೊ ಪ್ರತಿದಿನ ನೂತನವಾಗಿ ಮಾರ್ಪಡೋದು ಏನಕ್ಕೆ, ಆವತ್ತು ಏನಾದ್ರೂ ಹೊಸದಾಗಿ ಇವ್ರ ಜೀವನದಲ್ಲಿ ಮಾಡಬೇಕು ಅಂತ ದೇವರ ಒಂದು ಯೋಜನೆ. ಆದ್ರೆ ಆ ಹೊಸ ನೂತನ ಕೃಪೆಯು, ದೇವರ ನೂತನ ಹೊಸ ಕೆಲಸಗಳು ಕಾರ್ಯಗಳು ನಮ್ಮ ಜೀವನದಲ್ಲಿ ತಡೆಯತ್ತರೋದೇ ನಾವೇ. ಯಾಕೆಂದ್ರೆ ಹಳೇದನ್ನ ಜ್ಞಾಪಕ ಮಾಡ್ಕೊಂಡು ದೇವರ ಹೊಸ ಕೃಪೆಯನ್ನ ಅನುಭವಿಸಿದ್ದೀರ, ದೇವರ ಹೊಸ ಕ್ರಿಯೆಗಳನ್ನ ನಾವು ಕಾಣ್ದಿರ, ದೇವ್ರು ಮಾಡ್ತಿರೋ ಹೊಸ ಹೊಸ ಅದ್ಭುತಗಳನ್ನ ನಾವು ಅನುಭವಿಸ್ತೀರಾ, ನಮಗೆ ನಾವೇ ಏನಾಗಿದ್ದೀವಿ, ತಡೆಯಾಗಿ ಮಾರ್ಪಡಿ. ಸೊ ಹಳೇದ್ರ ಮೇಲೆ ಮನ್ಸಿಡ್ಬೇಡ್ರಿ. ಹಳೆ ಸಂಗತಿಗಳ ಮೇಲೆ ನಿಮ್ಮ ಮೈಂಡ್ನ ಇಡಬೇಡ್ರಿ. ಈಗೋ ನೂತನ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ, ಅದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ಯಾರಿಗೆ ಅರ್ಥ ಆಗಲ್ಲ ಹೇಳಿ? ಯಾರು ಹಳೆದನ್ನ ಮೈಂಡಲ್ಲಿ ಇಟ್ಕೊಂಡು ಅದನ್ನೇ ಧ್ಯಾನ ಮಾಡ್ಕೊಂಡು ಅದನ್ನೇ ಜ್ಞಾಪಕ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಯಾವ ಹೊಸದು ಅರ್ಥ ಆಗಲ್ಲ. ಅವ್ರಿಗೋಗಿ ಇಲ್ಲ ನೀವು ಸಂತೋಷವಾಗಿರ್ಬೇಕಂದ್ರೆ ಆ ಸಂತೋಷಕ್ಕೆ ಮೀನಿಂಗ್ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಏನ್ ನೀವು ಹೇಳ್ತೀರಿ, ನನ್ನ ನೋವು ನನಗೆ ಗೊತ್ತು, ನಮ್ಮ ಬಾಧೆ ನಮ್ಗೆ ಗೊತ್ತು, ಸಂತೋಷವಾಗಿರೋ ಅಂತ ಹಿಂಗೆ ಹೇಳ್ಬಿಡ್ತೀರಾ? ಯಾಕಂದ್ರೆ ಆ ಹೊಸ ಸಂತೋಷ ಹಿಂಗಿರುತ್ತೆ ಅನ್ನೋದನ್ನ ಅವ್ರಿಗೆ ಅನುಭವಿಸಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಎಷ್ಟೇ ಪ್ರಾರ್ಥನೆ ಮಾಡ್ರಿ, ಎಷ್ಟೇ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅನೇಕ ವಿಶ್ವಾಸಿಗಳಿಗೆ ಸಮಾಧಾನವಾಗಿ ಬದುಕಕ್ಕಾಗಲ್ಲ. ಏನಕ್ಕೆ? ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ಏನಕ್ಕೆ? ಅವ್ರಿಗೆ ಪ್ರಾರ್ಥನೆ ಮಾಡಿದ್ರು ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ಅವ್ರು ಪ್ರಾರ್ಥನೆ ಮಾಡಿದ್ರೆ ನೀವು ಅವ್ರ ಕೈಯಲ್ಲಿ ಸಂತೋಷವಾಗಿ ಬದುಕಾಗಲ್ಲ. ನೀವು ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರ ಕೈಯಲ್ಲಿ ಆರೋಗ್ಯವಾಗಿ ಬದುಕಕ್ಕಾಗಲ್ಲ. ಏನಕ್ಕೆ ಬದುಕಕ್ಕಾಗಲ್ಲ ಹೇಳ್ರಿ? ಯಾಕಂದ್ರೆ ಬೆಳಗ್ಗೆ ಬೆದ್ದಾಗಿಂದ ರಾತ್ರಿ ಮಲಗೋವರೆಗೂ ಅವ್ರು ಜ್ಞಾಪಕ ಮಾಡ್ಕೊಳ್ಳೋದಲ್ಲ ಹಳೇದೇ. ಹಳೇದನ್ನ ಜ್ಞಾಪಕ ಮಾಡ್ಕೊಳ್ಳೋ ವಿಶ್ವಾಸಿ ಒಳ್ಳೇದನ್ನ ನೋಡಕ್ಕೆ ಸಾಧ್ಯ ಇಲ್ಲ, ಒಳ್ಳೇದನ್ನ ಅನುಭವಿಸಕ್ಕೆ ಸಾಧ್ಯ ಇಲ್ಲ. ದೇವ್ರು ಮಾಡುವಂತ ಹೊಸ ಕಾರ್ಯಗಳನ್ನ ಅವ್ರ ಕೈಯಲ್ಲಿ ನೋಡಕ್ಕೆ ಆಗಲ್ಲ. ಅದಲ್ದಿರ ಅವ್ರ ಕೈಯಲ್ಲಿ ಸಕ್ಸಸ್ಫುಲ್ ಆಗಿ ಸಫಲವಾಗಿ ಜೀವನ ಮಾಡಕ್ಕಾಗಲ್ಲ. ಸೊ ಇವತ್ತು ನಾವೇನ್ ಮಾಡ್ಬೇಕಾಗಿರೋದೇನು? ಸಕ್ಸಸ್ಫುಲ್ ಲೈಫ್ನ ನೀವು ಜೀವಿಸ್ಬೇಕು. ಸಕ್ಸಸ್ಫುಲ್ ಲೈಫ್ನ ಜೀವಿಸ್ಬೇಕಂದ್ರೆ ನೀವು ಮರಿಬೇಕು. ನೀವು ಬೇಡದಿರೋದೆಲ್ಲ ಜ್ಞಾಪಕಕ್ಕೆ ತಗೊಳ್ಳೋದನ್ನ ನಿಲ್ಲಿಸ್ಬೇಕು. ಯಾರು ಬೇಡದಿರೋದನ್ನೆಲ್ಲ ಜ್ಞಾಪಕಕ್ಕೆ ತಂದ್ಕೊಳ್ಳೋದು ನಿಲ್ಲಿಸ್ತಾರೋ ಅವ್ರು ಆಟೋಮೆಟಿಕ್ ಆಗಿ ಸಕ್ಸಸ್ಫುಲ್ ಆಗಿ ಮಾರ್ಪಡ್ತಾರೆ. ಇದು ಸಿಂಪಲ್ ಆಗಿರೋ ವಿಷಯನೇ, ಈಸಿ ಆಗಿರೋ ವಿಷಯನೇ, ಬಟ್ ಅದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಇದನ್ನ ಮಾಡ್ಬೇಕಂದ್ರೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಉಪವಾಸ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಜ್ಞಾಪಕ ಮಾಡ್ಕೊಳ್ಳೋದನ್ನ, ಬೇಡದೇ ಇರೋದನ್ನ ಜ್ಞಾಪಕ ಮಾಡ್ಕೊಳ್ಳೋದು ನಿಲ್ಲಿಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಚೇಂಜಸ್ ನಿಮ್ ಜೀವನದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೇನು ಮಾಡ್ಬೇಕಾಗಿಲ್ಲ. ಹಳೆದನ್ನ ಜ್ಞಾಪಕ ಮಾಡ್ಕೊಳ್ಳೋದು ನಿಲ್ಲಿಸಿ ದೇವ್ರು ಏನ್ ಮಾಡಕ್ ಹೋಗ್ತಾ ಇದಾರೆ ಹೊಸದು, ಅದ್ರ ಬಗ್ಗೆ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ದಾವೀದ ಅದೇ ಹೇಳ್ತಾನೆ, ಹಳೆದನ್ನ ಜ್ಞಾಪಕ ಮಾಡ್ಕೊಳ್ಳೋದು ನಿಲ್ಲಿಸಿ ಏನ್ ಮಾಡ್ಬೇಕು ನೀವು, ಹೊಸದು. ಸೊ ದಾವೀದ ಫೋರ್ಸ್ಫುಲಿ ರಾತ್ರಿ ಎಲ್ಲ ಬೇಕಾಗಿರೋದನ್ನ, ದೇವ್ರಿಗೆ ಸಂಬಂಧಪಟ್ಟಿರೋದನ್ನ ಮಾತ್ರನೇ ಜ್ಞಾಪಕ ಮಾಡ್ಕೊಂತ ಇದ್ದ. ಇವತ್ತು ನಾವೇನ್ ಮಾಡ್ಬೇಕು?
ಬೇಡದೇ ಇರೋದೆಲ್ಲ ಜ್ಞಾಪಕ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ, ದೇವರ ನುಡಿಗಳನ್ನ, ದೇವರ ಮಾತುಗಳನ್ನ, ದೇವ್ರು ನಿಮ್ ಜೀವನದಲ್ಲಿ ಏನ್ ಮಾಡಕ್ ಹೋಗ್ತಾ ಇದ್ದಾರೆ ಅದನ್ನ ಜ್ಞಾಪಕ ಮಾಡ್ಕೊಂಡು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಆಮೇಲೆ ಸೊ ಬೇಡದಿರೋದನ್ನ ನೆನೆಸ್ಕೊಂಡು, ಬೇಡದಿರೋದನ್ನ ಜ್ಞಾಪಕ ಮಾಡ್ಕೊಂಡು ನಿಮ್ಮ ಫ್ಯೂಚರ್ನ ನೀವು ಹಾಳು ಮಾಡ್ಕೊಂಬೇಡಿ. ಬೇಡದಿರೋದನ್ನ ಜ್ಞಾಪಕ ಮಾಡ್ಕೊಂಡು ನಿಮ್ಮ ಸಮಾಧಾನ ಹಾಳು ಮಾಡ್ಕೊಂಬೇಡಿ. ಬೇಡದಿರೋದನ್ನ ಜ್ಞಾಪಕ ಮಾಡ್ಕೊಂಡು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಂಬೇಡಿ. ಬೇಡದಿರೋದನ್ನ ಜ್ಞಾಪಕ ಮಾಡ್ಕೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಬೇಡಿ. ಬೇಡದಿರೋದನ್ನ ಜ್ಞಾಪಕ ಮಾಡ್ಕೊಂಡು ನಿಮ್ಮ ಕುಟುಂಬವನ್ನ ಹಾಳು ಮಾಡ್ಕೊಂಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನ ಹಾಳು ಮಾಡ್ಕೊಂಬೇಡಿ. ಜ್ಞಾಪಕ ಮಾಡ್ಕೊಳ್ಳೋದ್ರಿಂದನೇ ನಿಮ್ಮ ಸಫಲತೆನ ನೀವು ಹಾಳು ಮಾಡ್ಕೊಂತೀರ, ನಿಮ್ಮ ಸಕ್ಸಸ್ ಹಾಳಾಗೋಗುತ್ತೆ. ಅಂದ್ರೆ ಸಕ್ಸಸ್ಫುಲ್ ಆಗಿ ಪ್ರೇಯರ್ ಮಾಡೋಕ್ಕಾಗಲ್ಲ, ಸಕ್ಸಸ್ಫುಲ್ ಆಗಿ ಉಪವಾಸ ಮಾಡೋಕ್ಕಾಗಲ್ಲ, ಸಕ್ಸಸ್ಫುಲ್ ಆಗಿ ಸೇವೆ ಮಾಡೋಕ್ಕಾಗಲ್ಲ, ನಾವು ಮಾಡುವಂತ ಜ್ಞಾಪಕ ಮಾಡ್ಕೊಳಕ್ಕಾಗಲ್ಲ. ಸೊ ಇವತ್ತು ನಾವೇನ್ ಮಾಡ್ಬೇಕು, ಹಳೆಯದನ್ನ ಮರ್ತು ಹಳೆ ವಿಷಯಗಳನ್ನ ಜ್ಞಾಪಕಕ್ಕೆ ತಗೊಂಡ್ಬರ್ದಿರ ದೇವರ ಮಾತುಗಳನ್ನ ಜ್ಞಾಪಕಕ್ಕೆ ತಗೊಂಡ್ಬಂದು ಅದನ್ನ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ದೇವರ ಮಾತುಗಳನ್ನ ಜ್ಞಾಪಕಕ್ಕೆ ಬರೋಬೇಕಾದ್ರೆ ನಿಮ್ಗೆ ನೀವು ಆಟೋಮೆಟಿಕ್ ಆಗಿ ಆ ಮಾತುಗಳ ನಿಮಿತ್ತವಾಗಿ ಸಫಲವಾಗಿ ಮಾರ್ಪಡ್ತೀರಾ, ಸಕ್ಸಸ್ಫುಲ್ ಆಗಿ ಮಾಡಿ. ಆಮೇಲೆ ಸೊ ಇವತ್ತು ನೀವು ಏನ್ ಜ್ಞಾಪಕ ಮಾಡ್ಕೊಳ್ತೀರಾ ತುಂಬಾ ಇಂಪಾರ್ಟೆಂಟ್. ನೀವೇನ್ ಜ್ಞಾಪಕ ಮಾಡ್ಕೊಳ್ತೀರಾ ತುಂಬಾ ಇಂಪಾರ್ಟೆಂಟ್. ಕೀರ್ತನೆ 141 3ನೇ ವಾಕ್ಯ. ಸಾಕು ಸಾಕು. ಈ ತರ ಪ್ರೇಯರ್ ಯಾರು ಮಾಡಿದ್ದೀರಾ? ಬೇಡದೇ ಇರೋ ಜನರನ್ನ ಕಳ್ಕೊಳಕ್ ನಿಮಗೆ ಮನ್ಸಿದ್ಯಾ? ಬೇಡದೇ ಇರೋ ಜನರನ್ನ ದೂರ ಮಾಡ್ಕೊಳಕ್ಕೆ, ಬೇಡದೇ ಇರೋ ಜನರನ್ನ ಕಳ್ಕೊಳಕ್ಕೆ ನಿಮಗೆ ಮನ್ಸಿದ್ಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಬೇಡದಿರೋ ಜನರ ಸಹವಾಸದಿಂದ, ಬೇಡದಿರೋ ಜನರ ಸಂಬಂಧಗಳನ್ನ ದೂರ ಮಾಡ್ಕೊಳಕ್ಕೆ, ಕಳ್ಕೊಳಕ್ಕೆ ನಿಮಗೆ ಮನ್ಸಿದ್ಯಾ? ಇನ್ನೊಂದ್ ಸರಿಯ ವಾಕ್ಯ ಎಲ್ಲರಿಗೂ ತಲೆ ಹೋಗಿ. ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ, ನನ್ನ ಹೃದಯವು ದುರಾಚಾರವನ್ನು ಸಾಕು. ಏನ್ನ ಮೆಚ್ಚದಂತೆ? ನಿಮ್ಮ ಹೃದಯವು ಮೆಚ್ಚದಂತೆ. ಮೆಚ್ಚದ ಅರ್ಥ ಏನ್ ಹೇಳ್ರಿ? ಇಂಪ್ರೆಸ್ ಆಗದೆ ಇರಂಗೆ, ಕೆಟ್ಟ ವಿಷಯಗಳಲ್ಲಿ ನಮ್ಮ ಹೃದಯವು ಇಂಪ್ರೆಸ್ ಆಗದೆ ಇರಂಗೆ ಏನ್ ಮಾಡ್ಬೇಕಂತೆ? ಕಾಯ್ಬೇಕು. ಅಂದ್ರೆ ನಮ್ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ ಹೃದಯ ಯಾವಾಗ್ಲೂ ಎಲ್ಲ ಕೆಟ್ಟ ವಿಷಯಕ್ಕೆ ಫಸ್ಟ್ ಇಂಪ್ರೆಸ್ ಆಗ್ಬಿಡುತ್ತೆ. ಫುಲ್ ಇಂಪ್ರೆಸ್ ಆಗೋದು. ಕೆಟ್ಟ ವಿಷಯಕ್ಕೆ ನಮ್ಮ ಹೃದಯ ಏನಾಗುತ್ತೆ? ಫುಲ್ ಇಂಪ್ರೆಸ್. ಒಳ್ಳೇದಕ್ಕೆ ಇಂಪ್ರೆಸ್ ಆಗಲ್ಲ, ಒಳ್ಳೇದನ್ನ ಮೆಚ್ಕೊಳ್ಳಲ್ಲ ಬೇಗ. ಆದ್ರೆ ಕೆಟ್ಟದನ್ನ ಬೇಗ ನಮ್ಮ ಹೃದಯ ಏನ್ ಮಾಡುತ್ತೆ? ಮೆಚ್ಕೊಂಡ್ಬಿಡುತ್ತೆ. ಅದೇ ದಾವೀದನ ಹೇಳ್ತಾ ಇದ್ದಾನೆ, ದುರಾಚಾರ ಕೆಟ್ಟದನ್ನ ಮೆಚ್ಕೊಳ್ಳೋದಂತೆ ನನ್ನ ಹೃದಯವನ್ನ ಏನ್ ಮಾಡು ನೀನು? ಕಾಪಾಡು. ಮೆಚ್ಕೋಬಾರ್ದು. ನೀವು ಏನ ಧ್ಯಾನ ಮಾಡ್ತಾ ಇದ್ದೀರಲ್ಲ, ಜ್ಞಾಪಕ ಮಾಡ್ಕೊಂತ ಇದ್ದೀರಲ್ಲ, ಜ್ಞಾಪಕ ಮಾಡ್ಕೊಳ್ತಾ ಇರೋದನ್ನ ಆಲ್ರೆಡಿ ನೀವು ಮೆಚ್ಕೊಂಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಯಾವ್ದನ್ನ ಇಷ್ಟಪಡ್ತೀರೋ ಅದನ್ನ ನೀವೇನ್ ಮಾಡ್ತೀರಾ? ಜ್ಞಾಪಕ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಸರಿ, ನೀವೇನ್ ಇವಾಗ ಅಂಗಡಿಗೆ ಹೋಗ್ತೀರಾ, ಯಾವ್ದೋ ಸೋಫಾ ಇಷ್ಟ ಆಗ್ಬಿಡುತ್ತೆ ಅನ್ಕೊಳ್ಳಿ, ಅದನ್ನ ಏನ್ ಮಾಡ್ತೀರಾ ನೀವು? ಅದನ್ನ ಜ್ಞಾಪಕ ಮಾಡ್ಕೊಂತೀರಾ ಇಲ್ವಾ? ಯಾವ್ದನ್ನ ಇಷ್ಟಪಡ್ತೀರಾ ಅದನ್ನ ನೀವೇನ್ ಮಾಡ್ತೀರಾ? ಜ್ಞಾಪಕ ಮಾಡ್ಕೊಂತೀರಾ ಅಲ್ವಾ? ಯಾವ್ದನ್ನ ಇಷ್ಟಪಡ್ತೀರ ಜ್ಞಾಪಕ. ಇವಾಗ ನಮ್ಮನ್ನ ದ್ವೇಷ ಮಾಡೋರ್ ಬಗ್ಗೆ ಜ್ಞಾಪಕ ಮಾಡ್ಕೊಂತ ಇದೀವಿ ಅಂದ್ರೆ ಏನ್ ಜ್ಞಾಪಕ ಮಾಡ್ಕೊಂತ ಇದೀರಾ? ಅಲ್ಲಿ ಸೋಫಾ ಇಷ್ಟ ಆಯ್ತು ಜ್ಞಾಪಕ ಮಾಡ್ಕೊಂತ, ನಿಮ್ ದ್ವೇಷ ಮಾಡೋರು ನೀವೇನ್ ಜ್ಞಾಪಕ ಮಾಡ್ಕೊಂತ ಇದೀರಾ? ಇಂಡೈರೆಕ್ಟ್ ಆಗಿ ಅವ್ರನ್ನ ನೀವು ಇಷ್ಟಪಡ್ತಾ ಇದ್ದೀರಾ, ಅವ್ರನ್ನ ಮೆಚ್ಕೊಂಡಿದ್ದೀರಾ ನೀವು.
ಅವ್ರು ಮಾಡಿರೋ ಕೆಲಸಕ್ಕೆ ಫಿದಾಕ್ಬಿಟ್ಟಿದ್ದೀರ ನೀವು. ಅವ್ರು ಮಾಡಿರೋ ಅವಮಾನಗಳಿಗೆ, ಅವ್ರು ಮಾತಾಡಿರೋ ಮಾತುಗಳಿಗೆ, ಅವ್ರು ಮಾಡಿರೋ ಜಗಳಗಳಿಗೆ ನೀವೇನಾಗ್ಬಿಟ್ಟಿದ್ದೀರಾ? ಫುಲ್ ಇಂಪ್ರೆಸ್ ಆಗಿ ಅವ್ರ ಬಗ್ಗೆ ನೀವು ಜ್ಞಾಪಕ ಮಾಡ್ಕೊಳ್ಳೋದಿದ್ರೆ ನಿಮ್ ಕೈಯಲ್ಲಿ ಇರಕ್ಕಾಗ್ದಂಗ ಆಗ್ಬಿಟ್ಟಿದೆ. ಈ ಹೃದಯ ಏನಾಗ್ಬಿಟ್ಟಿದೆ? ಕೆಟ್ಟದಕ್ಕೆ ಇಂಪ್ರೆಸ್ ಆಗ್ಬಿಟ್ಟಿದೆ. ಅಂದ್ರೆ ಅವ್ರು ಮಾಡಿರೋ ಅವಮಾನಕ್ಕೆ ಏನಾಗ್ಬಿಟ್ಟಿದೆ? ಮೆಚ್ಕೊಂಡ್ಬಿಟ್ಟಿದೆ. ಅವ್ರು ಮಾಡಿರೋ ದ್ರೋಹಕ್ಕೆ ಮೆಚ್ಕೊಂಡ್ಬಿಟ್ಟಿದೆ. ಮೆಚ್ಕೊಂಡ್ಬಿಟ್ಟು ಏನ್ ಮಾಡ್ತದೆ? ಇದು ರಿಪೀಟ್ ಮಾಡ್ತದೆ, ಧ್ಯಾನ ಮಾಡಕ್ ಜ್ಞಾಪಕ ಮಾಡ್ತದೆ ವಾಪಸ್. ಬೇರೆಯವ್ರು ಮಾಡಿರೋ ಕೆಟ್ಟದ್ ನಮ್ಗೆ ಏನಕ್ಕೆ ಜ್ಞಾಪಕ ಬರ್ಬೇಕು? ಅದೇನು ಒಳ್ಳೆ ವಿಷಯನ? ಅವ್ರ ಅಂತದ್ ಏನ್ ನಿಮ್ಗೆ ಇಂಪ್ರೆಸ್ ಮಾಡಿದ್ರು ಅಂತ ಜ್ಞಾಪಕ ಮಾಡ್ಕೊಂತ ಇದ್ರ ನೀವು? ಅವ್ರ ಅಂತದ್ ಏನ್ ಮಾಡಿದ್ರಂತ ಅವ್ರನ್ನ ಅಷ್ಟು ಮೆಚ್ಕೊಂಡ್ಬಿಟ್ಟು ಅವ್ರು ಮಾಡಿರೋದನ್ನ ಜ್ಞಾಪಕ ಮಾಡ್ಕೊಂತ ಇದೀರಾ? ಅದನ್ನ ಮೆಚ್ಕೊಂಡಿದ್ದೀರಾ? ಅಲ್ಲ, ಅದನ್ನ ನೀವ್ ಏನಕ್ಕೆ ಮೆಚ್ಕೊಂಡ್ರಿ? ಅದನ್ನ ನೀವ್ ಏನಕ್ಕೆ ಮೆಚ್ಕೊಂಡ್ರಿ? ಅಷ್ಟಿಷ್ಟ ಆಗೋಯ್ತು ಅವ್ರು ಮಾಡಿದ್ ನಿಮ್ಗೆ? ಅವ್ರು ಮಾಡಿರೋದು ಎಷ್ಟು ಇಷ್ಟ ಆಗಿದ್ರೆ ನೀವು ಅದ್ರ ಬಗ್ಗೆ ಧ್ಯಾನ ಮಾಡಿದಿರಾ? ನೀವು ಇರಕ್ಕಾಗಲ್ಲ ನಿಮ್ ಕೈಯಲ್ಲಿ. ಸೋಫಾ ಇಷ್ಟ ಆಯ್ತು ಜ್ಞಾಪಕ ಮಾಡ್ಕೊಂತೀರಾ. ಇವಾಗ ಇದನ್ನೇನಕ್ಕೆ ಜ್ಞಾಪಕ ಮಾಡ್ಕೊಂತಿದ್ದೀರಾ? ಇಷ್ಟ ಆಗಿದ್ಯಾ? ಇಷ್ಟ ಇಲ್ಲ ಅಂತೀರಾ, ಆದ್ರೂ ಏನ್ ಜ್ಞಾಪಕ ಮಾಡ್ಕೊಂತ ಇದ್ದೀರಾ? ಸೊ ನಮ್ಮ ಹೃದಯವು ದುರಾಚಾರವನ್ನ, ಕೆಟ್ಟದನ್ನ, ಕೆಟ್ಟ ವಿಚಾರಗಳನ್ನ ಮೆಚ್ಕೊಳ್ದೇ ಇರಂಗೆ, ಇಂಪ್ರೆಸ್ ಆಗದೆ ಇರಂಗೆ ನಮ್ಮ ಹೃದಯವನ್ನ ಕಾಪಾಡಿ. ಯಾರಾದ್ರೂ ನಿಮ್ ವಿರುದ್ಧವಾಗಿ ಏನಾದ್ರು ಕೆಟ್ಟದ್ ಮಾತಾಡ್ತಾರೆ ಅನ್ಕೊಳ್ಳಿ, ದೇವ್ರೆ ಈ ಮಾತುಗಳಿಗೆ ನಾನೇನಾಗ್ಬಾರ್ದು, ಬೀಳ್ಬಾರ್ದು, ಈ ಮಾತುಗಳಿಗೆ ನಾನು ಇಂಪ್ರೆಸ್ ಆಗ್ಬಾರ್ದು. ಇಂಪ್ರೆಸ್ ಆದ್ರೆ ಏನ್ ಮಾಡ್ತೀರಾ? ಮನೆಗೆ ಹೋಗಿ ಅದನ್ನೇ ಯೋಚನೆ ಮಾಡ್ತೀರಾ. ಆದ್ರೆ ಇಂಪ್ರೆಸ್ ಆಗದೆ ಹೋದ್ರೆ ನೀವೇನ್ ಮಾಡ್ತೀರಾ? ಇಲ್ಲಿ ಕೇಳಿದ್ದು ಇಲ್ಲಿ ಬಿಟ್ಬಿಡ್ತೀರಾ. ಯಾವುದು ತಲೆಗೆ ಹೋಗಲ್ಲ. ಇಂಪ್ರೆಸ್ ಆದ್ರೆ ಮಾತ್ರನೇ ತಲೆಗೆ ಹೋಗುತ್ತೆ, ಜ್ಞಾಪಕ ಬರುತ್ತೆ. ಇವತ್ತು ನೀವು ಜ್ಞಾಪಕ ಮಾಡ್ಕೊಳ್ತಾರ ಎಲ್ಲ ವಿಷಯಗಳಲ್ಲೂ ನೀವೇನಾಗಿದ್ದೀರಾ? ಇಂಪ್ರೆಸ್ ಆಗಿದ್ದೀರಾ. ಇಂಪ್ರೆಸ್ ಆಗಿ ಅದನ್ನೇ ದಾವೀದ ಹೇಳಿದ, ನನ್ನ ಹೃದಯವು ಕೆಟ್ಟ ವಿಚಾರಗಳಿಗೆ ಮೆಚ್ಚದಂತೆ, ನನ್ನ ಹೃದಯವು ಕೆಟ್ಟ ವಿಚಾರಗಳನ್ನ ಮೆಚ್ಚದಂತೆ, ಈ ಕೆಟ್ಟ ವಿಚಾರಕ್ಕೆ ಇಂಪ್ರೆಸ್ ಆಗದೆ ಇರಂಗೆ ನನ್ನ ಹೃದಯವಾಗಿ ಕಾಪಾಡು. ಇಷ್ಟು ವರ್ಷ ಯಾವ ಕೆಟ್ಟ ವಿಚಾರಗಳಿಗೆ ಇಂಪ್ರೆಸ್ ಆಗಿದ್ದೀವಿ? ಇಂಪ್ರೆಸ್ ಆಗಿ ಅದರಲ್ಲಿ ಬಿದ್ದು ಉದ್ದಾಡಿ ಕೊನೆಗೆ ಪ್ರಾರ್ಥನೆ ಮಾಡಿ, ದೇವರೇ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇರಕ್ ನನ್ನ ಕೃಪೆ ಕೊಡು. ಅದೇಂಗಾಯ್ತದೆ? ಅದ್ರ ಜೊತೆಗೆ ಲವ್ ಆಗ್ಬಿಟ್ಟಿದೆ ನಿಮಗೆ. ಯಾವ ವಿಚಾರಕ್ಕೆ? ಅವ್ರು ಮಾಡಿರೋ ಅವಮಾನ ಜೊತೆ ಏನಾಗ್ಬಿಟ್ಟಿದೆ ನಿಮ್ಗೆ? ಲವ್ ಆಗ್ಬಿಟ್ಟಿದೆ, ಪ್ರೀತಿ ಆಗೋಗಿದೆ. ಅದನ್ನ ಜ್ಞಾಪಕ ಮಾಡ್ಕೊಳ್ತೀರಾ, ನಿಮ್ ಕೈಯಲ್ಲಿ ಇರಕ್ಕೆ ಆಗಲ್ಲ. ಆದ್ರೆ ಇಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾರೆ? ಹಳೆಯ ಸಂಗತಿಗಳನ್ನ ಮರ್ತು ಬಿಡು, ಹಳೆ ವಿಚಾರಗಳ ಮೇಲೆ ನೀನೇನಾಗ್ಬೇಡ, ಮನ್ಸಿಡ್ಬೇಡ. ನೀನ್ ಏನಕ್ಕೆ ಅದ್ರ ಜೊತೆಗೆ ಅಷ್ಟು ಅಟ್ಯಾಚ್ಮೆಂಟು? ಏನಕ್ಕೆ ಅಷ್ಟೊಂದು ಅಟ್ಯಾಚ್ಮೆಂಟ್? ನಡೆದಿರೋ ಸಂಗತಿಗಳು, ಹಳೆಯ ವಿಚಾರಗಳು, ಬೇಡದಿರೋ ವಿಷಯಗಳು, ಬೇಡದಿರೋ ಸಂಗತಿಗಳು, ಇದ್ರ ಜೊತೆ ನಿನಗೇನಕ್ಕೆ ಅಷ್ಟೊಂದು ಅಟ್ಯಾಚ್ಮೆಂಟ್? ಏನಕ್ಕೆ ಅದನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದೀಯ? ಅದನ್ನ ಜ್ಞಾಪಕ ಮಾಡ್ಕೊಳ್ದ್ರೆ ನಿನ್ ಕೈಯಲ್ಲಿ ಏನಕ್ಕೆ ಇರಕ್ಕಾಗ್ತಾ ಇಲ್ಲ? ಅದಕ್ಕೆ ಬದಲಾಗಿ ದೇವ್ರು ಏನ್ ಹೇಳ್ತಾ ಇದಾರೆ? ಈಗ ಹೊಸ ಸಂಗತಿಗಳನ್ನ ಮಾಡ್ತಾ ಇದ್ದಾರೆ. ಈಗ ಹೊಸ ಸಂಗತಿಗಳು ಮುಂದೆ ಬರ್ತಾ ಇದೆ. ಇವಾಗ ತಾನೇ ಮೇಲ್ ಬರ್ತಾ ಇದೆ ಹೊಸದು. ಇವಾಗ ತಾನೇ ನೀನ್ ಜೀವನದಲ್ಲಿ ಮೇಲಕ್ಕೆ ಬರಕ್ ಹೋಗ್ತಾ ಇದೀಯಾ. ಜೀವನದಲ್ಲಿ ಉದ್ಧಾರ ಆಗಕ್ ಬರ್ತಾ ಇದೆಯಾ. ಇವಾಗ ಉದ್ಧಾರ ಆಗೋ ಸ್ಟೇಜಿಗೆ ಬರ್ತಾ ಇದೆಯಾ. ಜೀವನದಲ್ಲಿ ಇವಾಗ ಮೇಲಕ್ಕೆ ಬರೋ ಸ್ಟೇಜಲ್ಲಿ ಇದೆಯಾ. ಇವಾಗ ನೀನು ಸಂತೋಷವಾಗಿ ನಗ್ನಗ್ತಾ ಬಾಳೋ ಸ್ಟೇಜಲ್ಲಿ ಇದೆಯಾ. ಇವಾಗ ಜೀವನದಲ್ಲಿ ನೆಮ್ಮದಿಯಾಗಿ ಬಾಳೋ ಸ್ಟೇಜಲ್ಲಿ ಇದೆಯಾ. ಆದ್ರೆ ನಿನ್ಗೆ ಇದಕ್ಕೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ? ಹಳೆದನ್ನೇ ಯಾಕೆ ನಿನ್ ಮೈಂಡಲ್ಲಿ ಕಂಡಿದ್ಯಾ?
ಸಮಾಧಾನವಾಗಿ ಬದುಕಬೇಕಾಗಿರೋ ಟೈಮ್ ಬಂದೈತಿ, ಗೊತ್ತಾಗ್ತಾ ಇಲ್ವಾ? ನೆಮ್ಮದಿಯಾಗಿ ಬಾಳ್ಬೇಕಾಗಿರೋ ಟೈಮ್ ಬಂದಿದೆ, ಗೊತ್ತಾಗ್ತಾ ಇಲ್ವಾ? ಆರೋಗ್ಯವಾಗಿ ಬದುಕಬೇಕಾಗಿರೋ ಟೈಮ್ ಬಂದಿದೆ, ಗೊತ್ತಾಗ್ತಾ ಇಲ್ವಾ? ಅಭಿವೃದ್ಧಿಯಲ್ಲಿ ಬಾಳ್ಬೇಕಾಗಿರೋ ಟೈಮ್ ಬಂದಿದೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ದೇವ್ರು ಏನ್ ಮಾಡ್ತಾ ಇದಾರೆ? ಪ್ರಶ್ನೆ ಕೇಳ್ತಾರೆ. ಒಳ್ಳೆ ಟೈಮ್ ಬಂದೈತೆ ನಿನಗೆ, ನೀನ್ ಒಳ್ಳೆ ಟೈಮ್ ಬಂದೈತೆ, ಅದ್ರ ಬಗ್ಗೆ ನೀನು ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಆ ಟೈಮಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಹಳೆದನ್ನೇ ಜ್ಞಾಪಕ ಮಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಕೊತೀವಿ. ಇವತ್ತು ನಮ್ಮ ಪ್ರಾಬ್ಲಮ್ ಏನು? ಏನ್ ಜ್ಞಾಪಕ ಮಾಡ್ಕೊಂತೀರೋ ಅದೇ ನಿಮ್ ಧ್ಯಾನ. ಯಾವ್ದು ನಿಮ್ ಧ್ಯಾನವಾಗಿ ಬರುತ್ತೋ ಅದರಲ್ಲೇ ನಿಮ್ ಲೈಫ್ ಏನಾಗತ್ತೆ? ಸಿಗಾಕೊಂಡು ಒದ್ದಾಡುತ್ತೆ. ಸೊ ಇವತ್ತು ಹಳೇದ್ರಲ್ಲೇ ನಾವು ನಿಂತ್ಕೊಳ್ದಿರಾ, ಹಳೇದಲ್ಲೇ ಒದ್ದಾಡ್ದಿರಾ, ಹಳೆ ವಿಷಯಗಳಲ್ಲೇ ಸಿಕ್ಕಾಕೊಳ್ದಿರಾ, ಇವತ್ತು ನಾವು ಈ ಹಳೆ ವಿಷಯಗಳನ್ನ ಜ್ಞಾಪಕ ಮಾಡ್ಕೊಳ್ಳೋದು ನಿಲ್ಸಿದ್ರೆ ಸಾಕು, ಮುಂದೆ ನಡೆಯುವಂತ ಹೊಸ ಸಂಗತಿಗಳನ್ನ ನಮ್ಮ ಕಣ್ಣು ನೋಡಕ್ ಸ್ಟಾರ್ಟ್ ಮಾಡೋದು. ಹಲ್ಲೆಲೂಯಾ. ಸೊ ಇವತ್ತು ನಮ್ಮ ಕಣ್ಣು ಮುಂದೆ ನಡೆಯುವಂತ ಹೊಸ ಸಂಗತಿಗಳನ್ನ ನೋಡ್ಬೇಕಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಜ್ಞಾಪಕ ಬರುವಂತ ಹಳೆ ವಿಷಯಗಳು ನಿಲ್ಬೇಕು. ಜ್ಞಾಪಕ ಬರುವಂತ ಹಳೆ ವಿಷಯಗಳು ಏನಾಗ್ಬೇಕು? ಮೊದಲು ನಿಲ್ಬೇಕು. ಆಮೇಲೆ ಸೊ ಹಳೆ ಸಂಗತಿಗಳನ್ನ ಮರೆಯುವವರು ದೇವ್ರು ಮಾಡುವಂತ ಹೊಸ ಸಂಗತಿಗಳನ್ನ ನೋಡ್ತಾರೆ, ಕಾಣ್ತಾರೆ. ಅದನ್ನೇ ಅಲ್ಲಿ ಹೇಳ್ತಾರೆ, ನಿನಗೆ ಕಾಣ್ತಾ ಇಲ್ವಾ? ಮುಂದೆ ಮಾಡ್ತಾ ಇದ್ದೀನಿ, ನಿನಗೆ ಅರ್ಥ ಆಗ್ತಾ ಇಲ್ವಾ? ತಲೆಗೆ ಹೋಗ್ತಾ ಇಲ್ವಾ? ಸೊ ಇವತ್ತು ನಮ್ಗೆ ಅರ್ಥ ಆಗ್ಬೇಕಾರದಲ್ಲ ಒಂದೇ, ನಮ್ಮ ಹೃದಯವು ಕೆಟ್ಟ ವಿಚಾರಗಳಿಗೆ ಇಂಪ್ರೆಸ್ ಆಗದಿರಂಗೆ ನಮ್ಮ ಹೃದಯವನ್ನು ದೇವರು ಕಾಪಾಡ್ಬಾರ್ದು. ಆಮೇಲೆ ಕೆಟ್ಟ ವಿಚಾರಗಳಿಗೆ ನಮ್ಮ ಹೃದಯವೇನಾಗಬಾರ್ದು? ಇಂಪ್ರೆಸ್ ಆಗ್ಬಾರ್ದು. ಜನರು ಮಾಡೋ ಅವಮಾನಕ್ಕೆ ನಾವೇನಾಗಬಾರ್ದು? ಇಂಪ್ರೆಸ್ ಆಗಿ ಅದನ್ನ ಬಗ್ಗೆ ಜ್ಞಾಪಕ ಮಾಡ್ಕೊಳ್ಳೋ ಸ್ಟೇಜ್ಗೆ ಹೋಗ್ಬಾರ್ದು. ಜನರು ಮಾಡುವಂತ ನಮ್ಗೆ ಕೊಡುವಂತ ನೋವು, ಜನರು ಕೊಡುವಂತ ನಮ್ಮ ಬಾಧೆಗಳು, ಇದು ಯಾವುದಕ್ಕೂ ನಾವೇನಾಗಬಾರ್ದು? ಇಂಪ್ರೆಸ್ ಆಗ್ಲೇಬಾರ್ದು. ಯಾವ್ದಕ್ಕೆ ಇಂಪ್ರೆಸ್ ಆಗ್ತೀವೋ ಅದನ್ನ ಜ್ಞಾಪಕ ಇಟ್ಕೊಂತೀವಿ. ಅವ್ರು ಮಾಡೋ ಅವಮಾನನ ಅಲ್ಲಿಂದ ಅಲ್ಲೇ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಟ್ಟು ನಮ್ಮ ಮೈಂಡ್ ಖಾಲಿ ಮಾಡ್ಕೊಂಡು ಓಡ್ಬೇಕು. ಅದಕ್ಕೆ ಇಂಪ್ರೆಸ್ ಆಗಿ ಅದ್ರ ಬಗ್ಗೆ ಜ್ಞಾಪಕ ಮಾಡ್ಕೊಂಬಾರ್ದು. ಯಾಕಂದ್ರೆ ಜ್ಞಾಪಕ ಮಾಡ್ಕೊಂಡ್ರೆ ನಮ್ಗೇನಾಗತ್ತೆ? ದೇವ್ರು ಮಾಡುವಂತ ಹೊಸ ಸಂಗತಿಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಮೈಂಡಿಗೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ನಿಜಕ್ಕೆ ಅರ್ಥ ಆಗ್ತದೆ? ಓಕೆ. ಕೀರ್ತನೆ 127 ಇಲ್ಲ 136ನೇ ವಾಕ್ಯ. ಇಲ್ಲ 130, ಕೀರ್ತನೆ 136ನೇ ವಾಕ್ಯ. ಹ್ಮ್ 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 ಏನಂದ್ರೆ ಇದಕ್ಕೆ ಏನ್ ಸಂಬಂಧ? ಏನು? ಕಾವಲುಗಾರರು ಏನ್ ಮಾಡ್ತಾರಂತೆ? ಬೆಳಗ್ಗೆ ಯಾವಾಗ ಆಗತ್ತಂತ ಏನ್ ಮಾಡ್ತಾ ಇರ್ತಾರೆ? ರಾತ್ರಿಯಲ್ಲಿ ಇದ್ರೂನು ಅವ್ರ ಮೈಂಡ್ ಯಾವ್ದನ್ನ ಜ್ಞಾಪಕ ಮಾಡ್ಕೊಳುತ್ತೆ? ಬೆಳಗ್ಗೆ ಬಗ್ಗೆನೇ ಜ್ಞಾಪಕ. ರಾತ್ರಿಯಲ್ಲಿ ಇದ್ರೂನು, ರಾತ್ರಿ 12 ಗಂಟೆಲೂ ಅವ್ರ ಮೈಂಡ್ ಏನ್ ಜ್ಞಾಪಕ ಮಾಡ್ಕೊಳುತ್ತೆ? ಬೆಳಗ್ಗೆ 6 ಗಂಟೆ ಯಾವಾಗ ಆಗುತ್ತೆ? ಇವತ್ತು ನಿಮ್ಮ ಮೈಂಡ್ ಕಣ್ಣಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಏನ್ ಜ್ಞಾಪಕ ಬರ್ಬೇಕು? ನೀವು ವೇದನೆ ಇರ್ಬೇಕಾದ್ರೆ ಏನ್ ಜ್ಞಾಪಕ ಬರ್ಬೇಕು? ನಿಮ್ಮ ನೋವಲ್ಲಿ ಏನ್ ಜ್ಞಾಪಕ ಬರ್ಬೇಕು? ಕಾವಲುಗಾರರು ರಾತ್ರಿ ಟೈಮಲ್ಲಿ ಕತ್ಲೆ ಆಗಿರ್ಬೇಕಾದ್ರೆ ಬೆಳಕು ಯಾವಾಗ ಆಗತ್ತೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಹೊರತು ಬೇರೆ ಯಾವ್ದು ಯೋಚನೆ ಮಾಡಲ್ಲ. ಕತ್ಲೆ ಐತಲ್ಲ ನನ್ನ ಬಗ್ಗೆ ಯೋಚನೆ ಮಾಡಲ್ಲ. ಬೆಳಕು ಯಾವಾಗ ಬರುತ್ತಲ್ಲ, ಯಾವಾಗ ಬರುತ್ತೋ ಅಂತ ಅದು ಏನ್ ಮಾಡ್ತಾರೆ? ಯೋಚನೆ ಮಾಡಿ. ಇವತ್ತು ನೀವೇನ್ ಮಾಡ್ಬೇಕು ಹೇಳ್ರಿ? ಸಮಾಧಾನ ಯಾವಾಗ ಬರುತ್ತಾ ಅಂತ ಯೋಚನೆ ಮಾಡ್ಬೇಕು, ನೆಮ್ಮದಿ ಯಾವಾಗ ಬರುತ್ತಾ ಅಂತ ಯೋಚನೆ ಮಾಡ್ಬೇಕು, ಆರೋಗ್ಯ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ಬೇಕು, ಅಭಿವೃದ್ಧಿ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ಬೇಕು. ಈ ತರ ಒಳ್ಳೇದು ಯಾವಾಗ ಬರುತ್ತೆ, ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೀವೇನ್ ಮಾಡ್ಬೇಕು? ಜಾಸ್ತಿ ಯೋಚನೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಜ್ಞಾಪಕ ಮಾಡ್ಕೊಬೇಕು. ಕತ್ಲೆಯಲ್ಲಿ ಅವ್ರ ಬೆಳಕನ್ನ ಜ್ಞಾಪಕ ಮಾಡ್ಕೊಂಡ್ರು, ನೀವ್ ಏನ್ ಜ್ಞಾಪಕ ಮಾಡ್ಕೊಬೇಕು ಹೇಳ್ರಿ? 2ನೇ ಭಾಗದಲ್ಲಿ ಹೇಳ್ತೇನೆ, ನನ್ನ ಆತ್ಮವು ಏನ್ ಮಾಡ್ತಾ ಇದಂತೆ? ನನ್ನ ಅಂತರಾತ್ಮವು ಏನ್ ಮಾಡ್ತದೆ? ಸೊ ಜನರು ಕತ್ಲೆಯಲ್ಲಿ ಬೆಳಕನ್ನ
ಕಾಣ್ಬೇಕು ಅಂತ ಯೋಚನೆ. ದಾವಿದ ಏನ್ ಮಾಡ್ತಾ ಇದ್ದಾನೆ? ಅಂತರಾತ್ಮದಲ್ಲಿ ಏನ್ ಮಾಡ್ತಾ ಇದ್ದೀನಿ? ಕರ್ತನೆ. ಸೊ ಅಂತರಾತ್ಮ ಕತ್ತಲೆ, ದೇವರು ಬೆಳಕು, ಎರಡನ್ನು ಕಂಪೇರ್ ಮಾಡಿದ್ದಾರೆ. ಜನರು ಏನ್ ಮಾಡ್ತಾರೆ? ಕತ್ತಲೆಯಲ್ಲಿ ಬೆಳಕನ್ನು ಎದುರು ನೋಡ್ತಾ ಇದ್ದಾರೆ. ಇವನ್ ಏನ್ ಮಾಡ್ತಾನೆ? ಅಂತರಾತ್ಮದಲ್ಲಿ ದೇವರನ್ನ ಎದುರು ನೋಡ್ತಾ ಇದ್ದಾರೆ. ಅಂದ್ರೆ ಅಂತರಾತ್ಮದಲ್ಲಿ ಯಾವಾಗ ಕತ್ತಲೆ ಇರುತ್ತೋ ಅವಾಗ ಏನ್ ಮಾಡ್ಬೇಕು? ಬೆಳಕನ್ನ ಎದುರು, ಬೆಳಕಾಗಿರುವಂತ ದೇವರನ್ನ ನಾವೇನ್ ಮಾಡ್ಬೇಕು? ಎದುರು ನೋಡಿ. ಅಂದ್ರೆ ಕಣ್ಣೀರ್ ಅನ್ನೋದು ಒಂದು ಕತ್ಲೆ. ಆ ಕತ್ಲೆಯಲ್ಲಿ ಏನ್ ಮಾಡ್ಬೇಕು ನೀವು? ಸಂತೋಷವನ್ನು ಎದುರು ನೋಡ್ಬೇಕು. ಅನಾರೋಗ್ಯ ಅನ್ನೋದೊಂದು ಕತ್ಲೆ, ಅನಾರೋಗ್ಯದಲ್ಲಿ ಆರೋಗ್ಯನ ಬೆಳಕನ್ನು ಎದುರು ನೋಡ್ಬೇಕು. ದುಃಖ ಅನ್ನೋದೊಂದು ಕತ್ಲೆ, ಆ ದುಃಖದಲ್ಲಿ ಏನ್ ಮಾಡ್ಬೇಕು ನೀವು? ಸಂತೋಷ ಅನ್ನುವಂತ ಬೆಳಕನ್ನು ಎದುರು ನೋಡ್ಬೇಕು. ಅವಮಾನ ಅನ್ನೋದು ಒಂದು ಕತ್ಲೆ, ಅವಮಾನದಲ್ಲಿ ಏನ್ ಮಾಡ್ಬೇಕು ನೀವು? ಮಾನ ಅನ್ನೋ ಬೆಳಕನ್ನು ಎದುರು ನೋಡ್ಬೇಕು. ಕೀಳು ಅನ್ನೋದು ಒಂದು ಕತ್ಲೆ, ಆ ಕೀಳಲ್ಲಿ ನೀವೇನ್ ಮಾಡ್ಬೇಕು? ಮೇಲು ಅನ್ನುವಂತ ಬೆಳಕನ್ನು ಎದುರು ನೋಡ್ಬೇಕು. ಪಾಪ ಅನ್ನೋದು ಒಂದು ಕತ್ಲೆ, ಆ ಪಾಪದಲ್ಲಿ ನೀತಿ ಅನ್ನುವಂತ ಬೆಳಕನ್ನು ಎದುರು ನೋಡ್ಬೇಕು. ಸೊ ಅಂತರಾತ್ಮದಲ್ಲಿ ಸುಳ್ಳು ಅನ್ನೋದೊಂದು ಕತ್ಲೆ, ಅದ್ರಲ್ಲಿ ನೀವೇನ್ ಮಾಡ್ಬೇಕು ನೀವು? ಸತ್ಯ ಅನ್ನೋ ಬೆಳಕನ್ನು ಹುಡುಕ್ಬೇಕು. ಅಂದ್ರೆ ಎಲ್ಲದರಲ್ಲೂ ಏನ್ ಮಾಡ್ಬೇಕು ನೀವು? ಅಂತರಾತ್ಮದಲ್ಲಿ ದೇವರನ್ನ ಎದುರು ನೋಡ್ಬೇಕು, ಒಳ್ಳೇದನ್ನ ಎದುರು ನೋಡ್ಬೇಕು. ಅಂತರಾತ್ಮದಲ್ಲಿ ಕೆಟ್ಟದಕ್ಕೆ ಇಂಪ್ರೆಸ್ ಆಗ್ಬಾರ್ದು, ಅಂತರಾತ್ಮದಲ್ಲಿ ದೇವರನ್ನ ಎದುರು ನೋಡಿ ದೇವರ ವಿಷಯಗಳಲ್ಲಿ ಇಂಪ್ರೆಸ್ ಆಗ್ಬೋದು. ಆಮೇಲೆ ಸೊ ಒಳ್ಳೇದ್ರಲ್ಲಿ ಇಂಪ್ರೆಸ್ ಆಗೋದ್ ಕಲೀರಿ, ದೇವರ ವಿಷಯಗಳಲ್ಲಿ ಇಂಪ್ರೆಸ್ ಆಗೋದ್ ಕಲೀರಿ, ದೇವರ ವಿಷಯಗಳನ್ನ ಮೆಚ್ಕೊಳ್ಳೋದ್ ಕಲೀರಿ. ಕೆಟ್ಟದನ್ನ ಮೆಚ್ಕೊಳ್ಳೋದಕ್ಕಿಂತ ದೇವರ ವಿಷಯಗಳನ್ನ ಮೆಚ್ಕೊಳ್ಳೋದನ್ನ ಕಲ್ತರೆ ನೀವೇನಾಗ್ತೀರಾ? ಸಕ್ಸಸ್ಫುಲ್ ಆಗಿ ಮಾರ್ಪಡ್ತೀರಾ. ಆಮೇಲೆ ಸೊ ಎಷ್ಟು ಜನ ಸಕ್ಸಸ್ಫುಲ್ ಆಗಿರಕ್ಕೆ ಇಷ್ಟಪಡ್ತಾ ಇದ್ದೀರಾ? ಸೊ ನೀವೇನ್ ಮಾಡ್ಬೇಕು? ಅಂತರಂಗದಲ್ಲಿ, ಅಂತರಾತ್ಮದಲ್ಲಿ ಒಳ್ಳೇದನ್ನ ಮೆಚ್ಕೋಬೇಕು, ಒಳ್ಳೇದಕ್ಕೆ ಇಂಪ್ರೆಸ್ ಆಗ್ಬೇಕು, ಸಮಾಧಾನಕ್ಕೆ ಇಂಪ್ರೆಸ್ ಆಗ್ರಿ, ನೆಮ್ಮದಿಗೆ ಇಂಪ್ರೆಸ್ ಆಗ್ರಿ, ಆರೋಗ್ಯಕ್ಕೆ ಇಂಪ್ರೆಸ್ ಆಗ್ರಿ, ಅಭಿವೃದ್ಧಿಗೆ ಇಂಪ್ರೆಸ್ ಆಗ್ರಿ. ಅಂತರಾತ್ಮದಲ್ಲಿ ಇರುವಂತ ಕತ್ಲೆ ಹೋಗುತ್ತೆ, ನಿಮಗೆ ಬೆಳಕು ಕಾಣಲ್ಪಡುತ್ತೆ. ಆಮೇಲೆ ಸೊ ಇವಾಗ ಹೆಂಗೆ ಜನರು ಕತ್ಲೆಯಲ್ಲಿ ಬೆಳಕನ್ನು ಎದುರು ನೋಡ್ತಾರೋ, ನಾವೇನ್ ಮಾಡ್ಬೇಕು? ನಮ್ಮ ಜೀವನದಲ್ಲಿರುವ ಕತ್ಲೆಯಲ್ಲಿ ದೇವರನ್ನು ಬೆಳಕನ್ನು ನಾವು ಎದುರು ನೋಡ್ಬೇಕು. ನಮಗೆ ದೇವ್ರ ಜ್ಞಾಪಕ ಬಂದ್ರೆ ಕತ್ತಲ್ ಮರೆಯಾಗತ್ತೆ. ಸೊ ನಿಮ್ಮ ಕತ್ತಲಲ್ಲಿ ದೇವ್ರ ಜ್ಞಾಪಕ ಬಂದ್ರೆ ದೇವರ ಬೆಳಕು ನಿಮ್ಮ ಮೇಲೆ ಪ್ರಕಾಶಿಸುತ್ತೆ. ಹಲ್ಲೆಲೂಯ. ಈಗೋ ಏನಾಗಿದೆ? ಈಗೋ ಯೆಹೋವನ ಬೆಳಕು ನಿಮ್ಮ ಮೇಲೆ ಉದಯಿಸಿದೆ. ಇವತ್ತು ದೇವರನ್ನ ಜ್ಞಾಪಕ ಮಾಡ್ಕೊಂಡ್ರೆ ದೇವರ ಬೆಳಕು ನಮ್ಮ ಮೇಲೆ ಏನಾಗುತ್ತೆ? ಉದಯಿಸುತ್ತೆ. ಸೊ ಅದೆಲ್ಲದಕ್ಕೂ ಕಾರಣ ಏನಂದ್ರೆ ನೀವು ಏನ ಜ್ಞಾಪಕ ಮಾಡ್ಕೊಂತ ಇದ್ರೆ. ನೀವು ಜ್ಞಾಪಕ ಮಾಡ್ಕೊಂತ ಇರೋದು ನಿಮ್ಮನ್ನ ಹಾಳು ಮಾಡ್ಬೋದು, ನೀವು ಜ್ಞಾಪಕ ಮಾಡ್ಕೊಂತ ಇರೋದು ನಿಮ್ಮನ್ನು ಉದ್ಧಾರ ಮಾಡ್ಬೋದು. ಸೊ ನಿಮ್ಮನ್ನು ಉದ್ಧಾರ ಮಾಡೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊತಾ ಇದ್ದೀರಾ, ನಿಮ್ಮನ್ನ ಹಾಳು ಮಾಡೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊತಾ ಇದ್ದೀರಾ? ನಿಮಗೆ ಆರೋಗ್ಯ ಬರ್ಸೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊತಾ ಇದ್ದೀರಾ, ಇಲ್ಲ ಆರೋಗ್ಯ ಹಾಳು ಮಾಡೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊತಾ ಇದ್ದೀರಾ? ನಿಮ್ ನೆಮ್ಮದಿ ಹಾಳು ಮಾಡೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊತ ಇದ್ದೀರಾ, ಇಲ್ಲ ನೆಮ್ಮದಿ ಬರ್ಸೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊತ ಇದ್ದೀರಾ? ಕಣ್ಣೀರು ಬರ್ಸೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊತ ಇದ್ದೀರಾ, ಇಲ್ಲ ಕಣ್ಣೀರು ಓಡಿಸೋದ್ರ ಬಗ್ಗೆ ಜ್ಞಾಪಕ ಮಾಡ್ಕೊತ ಇದ್ದೀರಾ? ನೀವು ಕೆಟ್ಟ ವಿಷಯಗಳಿಗೆ ಇಂಪ್ರೆಸ್ ಆಗಿ ಕೆಟ್ಟದನ್ನ ಜ್ಞಾಪಕ ಮಾಡ್ಕೊಳ್ಳೋದಾದ್ರೆ ನೀವು ಒಳ್ಳೇದನ್ನ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಒಳ್ಳೇದನ್ನ ಅನುಭವಿಸ್ಬೇಕಂದ್ರೆ, ಒಳ್ಳೇದನ್ನ ನೋಡ್ಬೇಕಂದ್ರೆ ಇವತ್ತು ಒಳ್ಳೇದನ್ನ ಜ್ಞಾಪಕ ಮಾಡ್ಕೊಳ್ಳುವಂತ ಮನಸ್ಥಿತಿ ನಿಮಗೆ ಇವತ್ತು ಉಂಟಾಗಬೇಕು. ಹಲ್ಲೆಲೂಯ. ಇರೋ ಜಾಗದಲ್ಲಿ ನಾವೆಲ್ಲ ನಿಂತ್ಕೊಳ್ಳೋದು, ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಕೇಳಲ್ಪಟ್ಟ ವಾರ್ತೆಯನ್ನು ವಹಿಸ್ಕೊಂಡು ಮೊದಲು ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಇರೋದಾಗಲೇ ಹಾಗೆ ನಮ್ಮನ್ನು ಬದಲಾಯಿಸುವ ದೇವರು.